ನಮಸ್ಕಾರ ಸ್ನೇಹಿತರೆ. ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಸದ್ಯ ಕಾಲ್ ಬರ್ತಾ ಇದೆ. ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಏನಪ್ಪ ನಿನ್ನೆ ಮೊನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು ಘಟನೆ ಅಂದರೆ, ಪ್ರತಿಯೊಬ್ಬರ ಡ್ರೈವರ್ ಗೊತ್ತಿರ್ಬೋದು, ಕೆಲವು ಡ್ರೈವರ್ಗಳು ಗೊತ್ತಿಲ್ಲ, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಗೊತ್ತಿದೆ, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಗೊತ್ತಿಲ್ಲ. ಮಾಹಿತಿ ಓಪನ್ ಸ್ಟೇಟ್ಮೆಂಟ್ ಇದು. ಆಟೋ ಕನ್ನಡಿಗ ಏನು ಮಾಡಿದ್ದಾನೆ ವ್ಯಕ್ತಿ ಡ್ರೈವರು, ರ್ಯಾಪಿಡ್ ಊಬರ್ ವಿಚಾರ 9 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಹಂಗಂತ ಮಾಡಿದ್ದಾನೆ. ಓಕೆ, ಅದ್ರ ಪರವಾಗಿ ಮಿತ್ರ ಸಂಘಟನೆ ಅಂದರೆ ಬೆಂಗಳೂರು ಆಟೋ ಸೇನೆ ಅಧ್ಯಕ್ಷರಾಗಿರೋ ಚೇತನ್ ಅವರು ಆಟೋ ಕನ್ನಡಿಗನಿಗೆ ಮಾತಾಡಿಬಿಟ್ಟು ಆ ಲೈವ್ ವಿಡಿಯೋ ಏನು ಮಾಡಿದ್ದಾನೆ ಪ್ರಮೋಟ್ ಊಬರ್ ಬಗ್ಗೆ ಏನು ಪ್ರಮೋಟ್ ಮಾಡಿದ್ದಾನೆ ಆಟೋ ಕನ್ನಡಿಗ ನಮ್ಮ ಡ್ರೈವರು, ಆ ಡ್ರೈವರ್ಗೆ ಮಾಹಿತಿ ಕೊಟ್ಟು ಆ ವಿಡಿಯೋ ಫೇಸ್ಬುಕ್ಕಿಂದ ಡಿಲೀಟ್ ಮಾಡಿಸಿದ್ದಾರೆ. ಕರೆಕ್ಟಾ? ಡಿಲೀಟ್ ಮಾಡಿಸಿದ ಮೇಲೇನು ಏನು, ಈಗ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ತಾಕತ್ತು ದಮ್ಮಂತ ಇದ್ದರೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡಬೇಕು. ಒಂದು. ಎರಡನೇದು, ಇದು ನಾಲಾಯಕ್ ಸರ್ಕಾರಕ್ಕೆ ಎಷ್ಟು ಉಗಿರಿ, ಎಷ್ಟು ಬೈರಿ, ಎಷ್ಟು ಹೇಳಿ, ನಾಲಾಯಕ್ ಸರ್ಕಾರ ಆನ್ಲೈನ್ ಸಮಸ್ಯೆಗಳು ಡಿಲೀಟ್ ಮಾಡಲ್ಲ. ಏನಕ್ಕಂದರೆ ಈ ನಾಲಾಯಕ್ ಸರ್ಕಾರ ಕಡೆಯಿಂದನೇ ಇಷ್ಟೊಂದು ಗೊಂದಲಗಳು ನಡೀತಾ ಇರೋದು. ಈ ಗೊಂದಲಗಳು ಕಾರಣ ಏನು? ಸರ್ಕಾರ. ಯಾವ ಸರ್ಕಾರ? ಆನ್ಲೈನ್ ಸಮಸ್ಯೆಗಳು ಬಿಟ್ಟಿರೋದು ಸರ್ಕಾರ. ಗೋರ್ಮೆಂಟ್ ಕಡೆಯಿಂದ ಮೀಟ್ರ್ ಕೊಟ್ಟಿದ್ದಾರೆ, ಮೀಟ್ರ್ ಹಾಕ್ಕೊಂಡು ದುಡಿಮೆ ಮಾಡೋದು ಬಿಟ್ಟು ಆನ್ಲೈನ್ ಸಮಸ್ಯೆಗಳು ಬೆಳೆಸಿರೋದು ಸರ್ಕಾರ. ಅರ್ಥ ಆಯ್ತಾ? ಸರ್ಕಾರ ಬೆಳೆಸಿರೋದು, ಡ್ರೈವರ್ಗಳು ಅಲ್ಲ. ಡ್ರೈವರ್ಗಳು ಯಾರೂ ಬೆಳೆಸಿಲ್ಲ ಆನ್ಲೈನ್ ಸಮಸ್ಯೆಗಳಿಗೆ. ಪರ್ಮಿಷನ್ ಬಿಟ್ಟಿರೋದು ನಾಲಾಯಕ್ ಸರ್ಕಾರ ಪರ್ಮಿಷನ್ ಬಿಟ್ಟಿದ್ದೋಸ್ಕರನೇ ಪ್ರತಿಯೊಬ್ಬ ಡ್ರೈವರು ಆನ್ಲೈನ್ ಆ್ಯಪಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಈ ಸರ್ಕಾರಕ್ಕೆ ಧಿಕ್ಕಾರ ಆಗಬೇಕು. ಈ ಸರ್ಕಾರಕ್ಕೆ ಮುಖಕ್ಕೆ ಕಪ್ಪು ಮಸಿ ಬಸಿಬೇಕು. ಅರ್ಥ ಆಯ್ತಾ? ಸರ್ಕಾರಕ್ಕೆ ಮುಖಕ್ಕೆ ಕಪ್ಪು ಬಸಿದ ಮೇಲೆ ಆನ್ಲೈನ್ ಆ್ಯಪ್ಗಳು ಡಿಲೀಟ್ ಮಾಡಿಸ್ಬೇಕು. ಅದು ಬಿಟ್ಟು ಪ್ರತಿಯೊಬ್ಬ ಸಂಘಟನೆಯವರು ನೋಡಿತಾ ಇದ್ದೀನಿ ನಾನು. ಈ ನಡುವೆ ಪ್ರತಿಯೊಬ್ಬರದು ನೋಡ್ತಾ ಇದ್ದೀನಿ. ರ್ಯಾಪಿಡೋ ವಿಚಾರಕ್ಕೆ ಕೆಲವು ಸಂಘಟನೆಯವರು ಕೈ ಜೋಡಿಸ್ರೆ, ಕೆಲವು ಸಂಘಟನೆಯವರು ಕೈ ಜೋಡಿಸ್ತಾ ಇಲ್ಲ. ಕೆಲವು ಡ್ರೈವರ್ಗಳು ಅದೇ ಟೈಮಲ್ಲಿ ದುಡಿಮೆಗಳು ಇರುತ್ತೆ, ಏನು ಹೋರಾಟಗಳು ಇರುತ್ತೆ, ಏನು ಸ್ಟ್ರೈಕ್ಗಳು ಇರುತ್ತೆ. ಒಂದು ನ್ಯಾಯದ ಪರವಾಗಿ ಒಬ್ಬ ಚಾಲಕನಿಗೆ ಗೆಲುವಾಗೋ ಟೈಮಲ್ಲಿ, ಅಂಥ ಟೈಮಲ್ಲೇ ಕೆಲವು ಡ್ರೈವರ್ಗಳಿಗೆ ದುಡಿಮೆಗಳು ಇರುತ್ತೆ. ಯಾವ ಥರ ದುಡಿಮೆ ಅಂದರೆ, ಹೋಗಿ ಸತಿ ನೋಡಿಲ್ವಾ ಫೀಲ್ಡ್ ಆ್ಯಂಡ್ ಪಾರ್ಕಲ್ಲಿ ಇಡೀ ಕರ್ನಾಟಕದ ಬಂದು ಅಂತ ಮಾಹಿತಿ ಕೊಟ್ಟು ಸ್ಟ್ರೈಕ್ ಮಾಡಿಬಿಟ್ಟು ಎಲ್ಲ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ಕೆಲವು ಡ್ರೈವರ್ಗಳು ಏನು ಮಾಡಿದ್ರು ಹೇಳಿ ನೋಡೋಣ. ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರು ಗೊತ್ತಿದೆ, ಮುಖಂಡರು ಗೊತ್ತಿದೆ, ಹೇಳಿ ಸ್ವಲ್ಪ ನೋಡೋಣ. ಸರ್ವೆ ಡೌನ್ ಇರ್ಬೋದು, ಹಂಗೂ ವಿಡಿಯೋ ಮಾಡ್ತಾಯಿದ್ದೀನಿ, ಹೇಳಿ ನೋಡೋಣ. ಅದೇ ಟೈಮಲ್ಲಿ ಡ್ರೈವರ್ಗಳಿಗೆ ಹಾಸ್ಪಿಟ್ಲದು ಎಮರ್ಜೆನ್ಸಿ ಇರುತ್ತೆ, ಅದೇ ಟೈಮಲ್ಲಿ ಮನೆ ಬಾಡಿಗೆಗಳು ಕಟ್ಟಿರಲ್ಲ, ಅದೇ ಟೈಮಲ್ಲಿ ಮಕ್ಕಳು ಎಕ್ಸಾಮ್ಗಳು ಅಂತ ನಾಟಕ ಮಾಡ್ಕೊಂಡು ಡ್ರೈವರ್ಗಳು ಯಾರು ದುಡಿಮೆಗೆ ಹೋಗಿಲ್ವಾ ಅವತ್ತು? ಯಾರು ಡ್ರೈವರ್ಗಳು ಹೋಗಿಲ್ವಾ? ಯಾಕೆ? ಆ ಟೈಮಲ್ಲೇ ನೀವು ಡ್ರೈವರ್ಗಳ ಮೇಲೆ ಕೇಸ್ ಹಾಕ್ಬೋದಿತ್ತಲ್ಲ. ಹೋರಾಟ ಮಾಡ್ತಾ ಇರೋದು ನಾವು ಡ್ರೈವರ್ ಪರವಾಗಿ, ಡ್ರೈವರ್ಗೋಸ್ಕರ, ನ್ಯಾಯಗೋಸ್ಕರ ಹೋರಾಟ ಇದ್ದೀವಿ. ನೀವೇನಕ್ಕೆ ದುಡಿಮೆ ಮೇಲೆ ಬರ್ತಾಯಿದ್ರಿ ಅಂತ ಅವ್ರ ಮೇಲೆ ಕೇಸ್ ಮಾಡ್ಬೋದಿತ್ತಲ್ಲ. ಏನಕ್ಕೆ ಮಾಡಿಲ್ಲ? ಆ ಟೈಮಲ್ಲಿ ಆ ಡ್ರೈವರ್ಗಳಿಗೆ ಏಕವಚಿ ಮಾತುಗಳು ಮಾತಾಡಬೇಕಿತ್ತಲ್ಲ, ಏನಕ್ಕೆ ಮಾತಾಡಿಲ್ಲ? ಹೇಳಿ ನೋಡೋಣ. ಆ ಟೈಮಲ್ಲೇ ಏಕವಚನ ಮಾತಾಡಬೇಕಿತ್ತು, ಏನಕ್ಕೆ ಮಾತಾಡಿಲ್ಲ?
ಕ್ಯಾಬ್ ಡ್ರೈವರ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಆಟೋ ಡ್ರೈವರ್ಗಳಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಹೇಳಿ ಸ್ವಾಮಿ, ಏನಕ್ಕೆ ಮಾಡಿಲ್ಲ? ಅವತ್ತು ಹೋರಾಟ ಮಾಡೋ ಟೈಮಲ್ಲಿ ಎಷ್ಟೊಂದು ಆಟೋಗಳು ನ್ಯೂಸಲ್ಲಿ ಬಂದಿಲ್ಲ, ವೀಡಿಯೋಗಳಿಲ್ವಾ? ತೋರಿಸ್ಕೊಳ್ಳ ನಾನು. ಅವತ್ತು ಸೋಷಿಯಲ್ ಮೀಡಿಯಾದಲ್ಲೇ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಟ್ವಿಟರಲ್ಲಿ, ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನಂತ ಮಾಹಿತಿ ಬಂತು ಹೇಳಿ? ಚಾಲಕರು ಒಂದಿಲ್ಲ, ಚಾಲಕರು ಒಗ್ಗಟ್ಟಿಲ್ಲ, ಚಾಲಕರು ಒಂದಿಲ್ಲ ಅಂತ ನ್ಯೂಸಲ್ಲೇ ಬಂದಿಲ್ವಾ? ಪೇಪರ್ಗಳಲ್ಲಿ ಫೋಟೋಲ್ಲಿ ಬಂದಿಲ್ವಾ? ಹೇಳಿ. ಈಗ ಮುಖಂಡರಾಗಿ ನೀವು ಸಂಘಟನೆ ಅಧ್ಯಕ್ಷರುಗಳು ಆಗಿಬಿಟ್ಟು, ಏನೋ ಆ ಸಂಘಟನೆಯಲ್ಲಿ ಪದಾಧಿಕಾರಿ ಆಗಿಬಿಟ್ಟು ನೀವು ಒಳ್ಳೆ ಒಳ್ಳೆ ಪೋಸ್ಟಿಂಗ್ಗಳು ತೊಗೊಂಡು ಏನೋ ತಪ್ಪಾಯಿತು ಆಟೋ ಕನ್ನಡಿಗ ಡ್ರೈವರಿಂದ. ಏನು ತಪ್ಪು ಮಾಡಿದಾನಂತ ನಾನು ಉದ್ದೇಶ ಇಲ್ಲ. ವಿಡಿಯೋ ಮಾಡಿ ಹಾಕಿರೋದು ತಪ್ಪು. ಏನು ತಪ್ಪು? ಊಬರ್ ಬಗ್ಗೆ ಇಷ್ಟಿದೆ ಅಷ್ಟಿದೆ ಅಂತ. ಯಾಕೆ ಸ್ವಾಮಿ, ಇನ್ನೊಂದು ನಂತ ಇದೆ, ಫೇಸ್ಬುಕ್ ಲಿಂಕಲ್ಲಿ ಇದೆ ವಿಡಿಯೋ ಇನ್ನೊಂದು. ಯಾಕೆ ಬೇರೆಯವ್ರು ಪ್ರಮೋಟ್ ಮಾಡಿಲ್ವಾ ಊಬರ್ ಬಗ್ಗೆ? ಲೈವ್ ವಿಡಿಯೋ ಸಮೇತ ಮಾಡಿಲ್ವಾ? ಆಟೋದಲ್ಲಿ ಕೂತ್ಕೊಂಡು ಆ ಡ್ರೈವರ್ ಸಮೇತ ಕೇಳಿ ಇದು ಎಷ್ಟಾಗ್ತಾ ಇದೆ, ಎಷ್ಟು ಕಡಿಮೆ ಆಗಿದೆ, ಏನೋ ಊಬರ್ ಸಮಸ್ಯೆಗಳಿತ್ತು, ನಾವು ಓಪನ್ ಮಾಡಿಸಿದ್ದೀವಿ, ರೇಟ್ಗಳು ಕಮ್ಮಿ ಆಗಿದೆ, 9 ರೂಪಾಯಿ ಆಗಿದೆ ಅಂತ ಯಾರು ವ್ಯಕ್ತಿ ಮಾಡಿರೋದು ಹೇಳಿ ಮೊದಲು ಅದು ವಿಡಿಯೋ ಹೇಳಿ ನೋಡೋಣ. ಯಾಕೆ ಒಬ್ಬ ವ್ಯಕ್ತಿಗೆ ಬೆಲ್ ತೋರ್ಸೋಕ್ಕೆ ನೀವು 3-4 ಜನ ಇರ್ತೀರಾ? ಏನು ವ್ಯಕ್ತಿಗಳು ಒಬ್ಬ ಡ್ರೈವರ್ ವಿಡಿಯೋ ಮಾಡಿದ ಆ ಡ್ರೈವರ್ಗೆ ಆ ಥರ ಕೇಳ್ತಾ ಇದ್ರಲ್ಲ, ಅದ್ರ ಮುಂಚೆ ಯಾರು ಮಾಡಿದಾರಂತ ಗೊತ್ತಾ ನಿಮಗೆ? ಹೆಸರು ಗೊತ್ತಿಲ್ವಾ? ವ್ಯಕ್ತಿಗಳು ಗೊತ್ತಿಲ್ವಾ? ನಿಮ್ಮ ಫೇಸ್ಬುಕ್ಕಲ್ಲೇ ವಿಡಿಯೋಗಳು ಇದೆ. ಯಾರು ಊಬರ್ ಬಗ್ಗೆ ಅವತ್ತು ಪ್ರಮೋಟ್ ಮಾಡಿದ್ರು ಆ ವ್ಯಕ್ತಿಗಳದು ವಿಡಿಯೋಗಳ ಬಗ್ಗೆ ನೀವು ಮಾತಾಡಿರೋದು ನಿಮ್ಮ ಫೇಸ್ಬುಕ್ಕಲ್ಲೇ ಇದೆ. ಅರ್ಥ ಆಯ್ತಾ? ನಿಮ್ಮ ಫೇಸ್ಬುಕ್ಕಲ್ಲೇ ಇದೆ, ನೀವು ಇಟ್ಕೊಂಡಿದ್ದೀರಾ. ನಾನು ನೋಡಿದ್ದೀನಿ ಆ ವಿಡಿಯೋಗಳು, ಯಾವ ಥರ ನೀವು ಮಾತಾಡಿದ್ದೀರಾ, ಯಾವ ಥರ ಇಲ್ಲ ಅಂತ. ಅರ್ಥ ಆಯ್ತಾ? ಒಬ್ಬ ಆಟೋ ಕನ್ನಡಿಗ ಡ್ರೈವರ್, ಅವನು ಎಲ್ಲಿ ಹೊರಗ ದೇಶವನ್ನಲ್ಲ, ಅವನು ಕರ್ನಾಟಕದಲ್ಲಿ ಇರೋನು, ಬೆಂಗಳೂರಲ್ಲಿ ಇರೋನು. ಬೆಂಗಳೂರು ID ಕಾರ್ಡ್ ಇದೆ, ಬೆಂಗಳೂರ್ದು DL ಇದೆ, ಬೆಂಗಳೂರ್ದು ಪ್ರತಿಯೊಂದಿದೆ. ಕರ್ನಾಟಕ ಬೆಂಗಳೂರು ಲೋಕಲ್ ಅಂತ ಅವನು ಚಿಕ್ಕ ವಯಸ್ಸಿಂದ ಇಡೀ ಕುಟುಂಬದ್ದು ಪ್ರೂಫ್ ಇದೆ ಆಟೋ ಕನ್ನಡಿಗಂದು. ಯಾಕೆ ಸಮಯ ಮಿಕ್ಕಿ ಡ್ರೈವರ್ಗಳದ್ದು ಯಾರ್ದು ಇಲ್ವಾ? ಹೇಳಿ, ಮಿಕ್ಕಿ ಡ್ರೈವರ್ಗಳು ಯಾರ್ದಿಲ್ವಾ? ಇನ್ನೊಂದು ಫೋನ್ ಬರ್ತಾ ಇದೆ, ಮಿಕ್ಕಿದ ಯಾರ್ದಿಲ್ವಾ? ಅದೇ ಬಿಹಾರಿಗಳು ಬೆಂಗಳೂರಲ್ಲಿ ಬಂದು ವಾಸ ಮಾಡೋ ಟೈಮಲ್ಲಿ, ಬೆಂಗಳೂರಲ್ಲಿ ಬಿಹಾರಿಗಳು ಬಂದು ವಾಸ ಮಾಡೋ ಟೈಮಲ್ಲಿ ಎಷ್ಟೊಂದು ಜನ ಸಂಘಟನೆ ಮುಖಂಡರು, ಎಷ್ಟೊಂದು ಸಂಘಟನೆ ಅಧ್ಯಕ್ಷರುಗಳು, ಆ ಸಂಘಟನೆಯಲ್ಲಿರೋ ಪದಾಧಿಕಾರಿಗಳು, ಡ್ರೈವರ್ಗಳು ಎಷ್ಟು ಜನ ಬಿಹಾರಿಗಳಿಗೆ ವಾಪಸ್ ಕಳಿಸ್ಕೊಟ್ಟಿಲ್ಲ? ಡೀಲರ್ಗಳು ತವ ಎಷ್ಟು ಜನ ಹೋರಾಟ ಮಾಡಿಲ್ಲ? ಸರ್ವೆ ಡೌನ್ ಆಗ್ತಾಯಿದೆ ಹೇಳಿ. ಆ ಟೈಮಲ್ಲಿ ಆಗಿಲ್ವಾ? ಆ ಟೈಮಲ್ಲಿ ಎಲ್ಲ ಮಾಡಿಲ್ವಾ? ಹೋರಾಟ ಮಾಡಿಲ್ಲ, ಪ್ರತಿಯೊಂದು ಮಾಡಿಲ್ವಾ? ಅದೇ ಟೈಮಲ್ಲಿ ಇದೇ ಆಟೋ ಕನ್ನಡಿಗ ನಿಮಗೆ ಬೇಕಾಗಿದ್ದಿಲ್ವಾ ಪ್ರಮೋಟ್ ಮಾಡೋಕ್ಕೆ? ಅದೇ ಟೈಮಲ್ಲಿ ಇದೇ ವ್ಯಕ್ತಿ ಆಟೋ ಕನ್ನಡಿಗ ಚಾಲಕ ನಿಮಗೆ ಬೇಕಾಗಿದ್ದಿಲ್ವಾ? ಹೇಳಿ ನೋಡೋಣ. ಪ್ರತಿಯೊಬ್ಬರಿಂದ ತಪ್ಪಾಗತ್ತೆ ರೀ. ಮನುಷ್ಯ ಅಂತ ಟೈಮಲ್ಲಿ, ಹುಟ್ಟೋ ಟೈಮಲ್ಲಿ ಸಹಜ ಅದು. ದೊಡ್ಡವನಿಂದನೂ ತಪ್ಪಾಗುತ್ತೆ, ಚಿಕ್ಕವನಿಂದನೂ ತಪ್ಪಾಗುತ್ತೆ. ಅರ್ಥ ಆಯ್ತಾ? ಆ ತಪ್ಪು ಮಾಡಿದೋಸ್ಕರ ಮಿತ್ರ ಸಂಘಟನೆ ಚೇತನ್ ಅಧ್ಯಕ್ಷರವರು ಫೋನ್ ಮಾಡಿ ಮಾಹಿತಿ ಕೊಟ್ಟಿದ ಮೇಲೆ ಡಿಲೀಟ್ ಮಾಡಿದ್ದಾನಲ್ಲ ಆ ವ್ಯಕ್ತಿ ವಿಡಿಯೋ. ಮಾಡಿಲ್ವಾ? ಎಲ್ಲ ತಪ್ಪು ಮಾಡೋದು ಸಹಜ ತಾನೇ. ಅದಕ್ಕೆ ಸರಿಪಡಿಸ್ಕೋಬೇಕು ನಾವು. ಏನೋ ಅದಕ್ಕೆ ನಾವು ಸರಿಪಡಿಸ್ಕೋಬೇಕು. ನಮ್ಮ ಕೆಲಸ ಏನು, ಯಾವನು ಆಪೋಸಿಟ್ ಅವ್ರು ತಪ್ಪು ಮಾಡ್ತಾರೆ
ಅವ್ರಿಗೆ ನಾವು ಮಾಹಿತಿ ಕೊಟ್ಟು ಈ ತಪ್ಪು ಮಾಡ್ತಾ ಇರೋದು, ಈ ಥರ ನಿರ್ಧಾರ ತಗೋ, ಈ ತಪ್ಪು ಕೆಲಸ ಮಾಡ್ದಾಗ ಒಳ್ಳೆ ನಿರ್ಧಾರ ತಗೋ, ಒಳ್ಳೆ ಕೆಲಸ ಮಾಡು ಅಂತ ಅವ್ರಿಗೆ ನಾವು ತಿಳಿಸ್ಕೊಡೋದು ನಮ್ಮ ಕರ್ತವ್ಯ ಇರುತ್ತೆ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಸ್ವಲ್ಪ ಯೋಚನೆ ಮಾಡಿ, ಏನಕ್ಕೆ ಕೇಳ್ತಾ ಇದ್ದೀನಿ, ಏನು ಇದು ಉದ್ಧಾರ ಅಂತ. ನಿನ್ನೆಯಿಂದ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಏನೋ ನೋಡ್ತಾ ಇದ್ದೀನಿ, ಯಾವ ಥರ ಪದಗಳು ಯೂಸ್ ಆಗ್ತಾಯಿದೆ ಗೊತ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಈ ಮಾತು ಅಂತ. ಅರ್ಥ ಮಾಡ್ಕೋತಾ ಇದ್ದೀರಾ ಇಲ್ವಾ? ಹಾಂ, ಒಬ್ಬ ಡ್ರೈವರ್ ತಪ್ಪು ಮಾಡಿದ್ರಕ್ಕೆ ಅವನ ಕುಟುಂಬವ್ರಿಗೂ ಹೋಗಿದ್ರಲ್ಲ ನೀವು, ಏನೋ ಅವನ ಫ್ಯಾಮ್ಲಿವರೆಗೂ ಹೋಗಿದ್ರಲ್ಲ, ಅವನೇನು ಮಿಕ್ಕಿದೇನಾರು ಮಿಕ್ಸ್ ಮಾಡಿ ಹೇಳಿದಾನ? ತಪ್ಪಾಗಿ ಹೇಳಿದಾನ? ಇಲ್ಲ ನಿಮ್ಗೇನೋ ಕೆಟ್ಟದ್ದು ಮಾತಾಡಿದಾನ? ಹಾಂ ರೀ, ನಿಮ್ಮದಲ್ಲಿ ಅಷ್ಟೊಂದು ತಾಕತ್ತು ದಮ್ಮಂತ ಇದ್ರೆ ಏನೋ ಈ ನನ್ನ ಮಗ ಆನ್ಲೈನ್ ಆ್ಯಪ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇಡೀ ಸರ್ಕಾರಕ್ಕೆ ಮಕ್ಕಕ್ಕೆ ಮಸಿ ಬಡಿಸ್ರಿ, ಮಕ್ಕಿಗೆ ಮಸಿ ಬಡಿಸ್ಬಿಟ್ಟು ಏನೋ ಟ್ವಿಟರಲ್ಲಿ, ಟೆಲಿಗ್ರಾಮಲ್ಲಿ ಸರ್ಕಾರ ಹೆಸರು ಬರೀರಿ, ಯಾವ ವ್ಯಕ್ತಿಯಿಂದ ಇಷ್ಟೊಂದು ಗೊಂದಲಗಳು ಆಗ್ತಾಯಿದೆ, ಡ್ರೈವರ್ಗಳಿಗೆ ತೊಂದರೆಗಳು ಆಗ್ತಾಯಿದೆ ಅಂತ, ಏನಕ್ಕೆ ಇಷ್ಟೊಂದು ಕಷ್ಟಗಳು ಆಗ್ತಾಯಿದೆ ಅಂತ ಯಾಕೆ ಕೇಳೋಕ್ಕಾಗ್ತಾ ಇಲ್ವಾ? ಹಾಂ, ಒಬ್ಬ ಆಟೋ ಕನ್ನಡಿಗ ಮಾತಾಡಿದ್ದಾನೆ, ಅವ್ನು ವೀಡಿಯೋ ಮಾಡಿದ್ದಾನೆ ಅಂತ ಫೋನ್ ಮಾಡಿ ಡಿಲೀಟ್ ಮಾಡಿಸಿದ್ರಾ, ಒಳ್ಳೆ ಕೆಲಸ ಮಾಡಿಸ್ತೀರಾ, ಇಲ್ಲಂತಿಲ್ಲ. ಅವನಿಗೆ ಏಕಾವಚಿ ಬೈಯೋದಕ್ಕೆ ನಿಮ್ಗೆ ಯಾವನ್ ರೂಲ್ಸ್ ಕೊಟ್ಟಿರೋದು? ಡ್ರೈವರ್ ಪರವಾಗಿ ಏಕಾವಚಿ ಬೈಯೋಕ್ಕೆ, ಟ್ಯಾಗ್ ಮಾಡೋಕ್ಕೆ ನಿಮ್ಗೆ ಯಾವನ್ ಪರ್ಮಿಷನ್ ಕೊಟ್ಟಿದ್ದಾನೆ ಅದೇಳಿ ನನಗೆ? ಹಾಂ, ಯಾಕೆ ನಿಮ್ಮಿಂದ ತಪ್ಪಾಗಲ್ವಾ? ನಿಮ್ಮಿಂದ ತಪ್ಪು ಮಾಡಲ್ವಾ ನೀವು? ಯಾವ ತಪ್ಪು ಆಗಿಲ್ವಾ ನಿಮ್ಮಿಂದ? ಹೇಳಿ ನೋಡೋಣ. ಯಾವ ವ್ಯಕ್ತಿಯ ಮನುಷ್ಯನಿಗೆ, ಒಬ್ಬ ಡ್ರೈವರ್ಗೆ ಫ್ಯಾಮ್ಲಿವರೆಗೂ ಎಲ್ದಿ ಹಂಗೆ ಹಿಂಗೆ ಅಂತ ಬೈದಿರೋದು ನನ್ನ ಬಂದಿದೆ ಈಗ ವಾಟ್ಸಪ್ಪಲ್ಲಿ. ಅದು ಬಂದಿದ ಮೇಲೆ ನಾನು ನೋಡಿಬಿಟ್ಟು ನಿಮಗೆ ಮಾಹಿತಿಗಳು ಕೊಡ್ತಾಯಿದ್ದೀನಿ. ಆಟೋ ಕನ್ನಡಿಗ ಡ್ರೈವರ್ ಮಾಡಿದ್ದಾನಲ್ವಾ? ಹಾಂ, ಬೇರೆ ಯಾರೂ ಮಾಡಿಲ್ವಾ? ಊಬರ್ ಊಬರ್ ಬಗ್ಗೆ ಅಷ್ಟೊಂದು ನಿಮಗೆ ರೋಷಣೆ, ಗೌರವ, ಮಾನ, ಮರ್ಯಾದೆ ಇದ್ದರೆ ಏನು, ಯಾವ ವ್ಯಕ್ತಿ ಫೋನ್ ಮಾಡಿಬಿಟ್ಟು ಸರ್ ನಮ್ಮದು ಊಬರ್ ಬಗ್ಗೆ ಪ್ರಮೋಟ್ ಮಾಡಿ ಇಷ್ಟು ನಾನು ಕಾಸು ಕೊಡ್ತೀನಿ ಅಂತ ಹೇಳಿದಾರಲ್ವಾ? ಪ್ರತಿಯೊಬ್ಬರು ಅಧ್ಯಕ್ಷರು ಕಾಲ್ ರೆಕಾರ್ಡ್ ಇದೆಯಲ್ವಾ? ಇದೆ ತಾನೆ? ಅವನ ನಂಬರು ಇದೆಯಲ್ವಾ? ಇದೆ ತಾನೆ? ಏನಕ್ಕೆ ಹೋಗ್ಬಿಟ್ಟು ಅವನ ಬಗ್ಗೆ ನೀವು ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಹೇಳಿ ಸ್ವಾಮಿ. ಒಬ್ಬ ಡ್ರೈವರ್ ಪರವಾಗಿ ನಾನು ಡ್ರೈವರ್ ಆಗಿ ಮಾತಾಡ್ತಾ ಇದ್ದೀನಿ, ಯಾರ್ದೇನು ಸಪೋರ್ಟ್ ಮಾಡ್ತಾ ಇಲ್ಲ, ಡ್ರೈವರ್ ಆಗಿ ನಾನು ಇವತ್ತು ಕೇಳ್ತಾ ಇರೋದು ಉತ್ತರಗಳು ನಿಮಗೆ. ಆ ವಾಯ್ಸ್ ಕ್ಲಿಪ್ ಇದೆಯಲ್ಲ, ಕಾಲ್ ರೆಕಾರ್ಡು, ಅವ್ನು ಮಾತಾಡಿರೋದು ಮೊಬೈಲ್ ನಂಬರ್ ಇದೆ. ಹೋಗ್ಬಿಟ್ಟು ಕಮಿಷನರ್ ಆಫೀಸ್ಗೋ, DCP ಆಫೀಸ್ಗೋ, ಏನೋ ಇಮೇಲ್ ರೈಟ್ಸಲ್ಲಿ, ಅರ್ಥ ಆಗ್ತಾ ಇದೆಯಾ, ಅಲ್ಲೆಲ್ಲ ಹೋಗಿ ಆ ವ್ಯಕ್ತಿ ಮೇಲೆ, ಆ ಕಾಲ್ ರೆಕಾರ್ಡ್ ಮೇಲೆ, ಆ ಮೊಬೈಲ್ ನಂಬರ್ ಮೇಲೆ ಕಂಪ್ಲೇಂಟ್ ಕೊಡಿ. ಯಾಕೆ? ಆ ಕಂಪ್ನಿಯವ್ರ ಮೇಲೆ ಕೊಡೋಕ್ಕಾಗ್ತಾಯಿಲ್ಲ, ಆ ಕಂಪ್ನಿಯವ್ರ ಫ್ಯಾಮ್ಲಿಗೆ ನಿಮ್ಗೆ ಎಳೆಯೋಕ್ಕೆ ತಾಕತ್ತಿಲ್ಲ ಅಲ್ವಾ? ಆ ಕಂಪ್ನಿಯವ್ರ ಫ್ಯಾಮ್ಲಿಗೆ ಎಳೆಯೋಕ್ಕೆ ನಿಮಗೆ ಯೋಗ್ಯತೆಯೇ ಇಲ್ಲ. ಯಾರೋ ಅಮಾಯಕ ಡ್ರೈವರ್ ಸಿಕ್ಬಿಟ್ರೆ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಯಾಕೆ ನಿಮ್ಮ ಮನೇಲಿ ಯಾರು ಇಲ್ವಾ? ಅಕ್ಕ ತಂಗಿಯವರು, ಅಪ್ಪ ಅಮ್ಮ ನಿಮ್ಮ ಮನೇಲಿ ಇಲ್ವಾ? ಹಾಂ, ನೀವು ಫ್ಯಾಮ್ಲಿಯಲ್ಲಿ ಹುಟ್ಟಿಲ್ವಾ? ಹೇಳಿ. ಮೊದಲು ಒಬ್ಬ ಡ್ರೈವರ್ಗೆ ನಾವು ಬೆಲ್ಟ್ ತೋರಿಸ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಮಾಹಿತಿ ತಗೋಬೇಕು, ಅರ್ಗೋಡು ಬುದ್ಧಿ ಇರಬೇಕು ನಮಗೆ. ಅವನು ತಪ್ಪು ಮಾಡಿದ್ದಾನೆ, ಅವ್ನಿಗೆ ಯಾವ ಥರ ನಾವು ದಾರಿಗೆ ತೊಗೊಂಡ್ಬರ್ಬೇಕು, ಅವ್ನು ತಪ್ಪು ಯಾವ ಥರ ಮಾಡಿದ್ದಾನೆ ಅವನಿಗೆ ನಾವು ತಿದ್ದುಪಡಿ ಮಾಡಬೇಕಂತ ಬುದ್ಧಿ ಇರಬೇಕು. ಅದು ಬಿಟ್ಬಿಟ್ಟು ಏಕಾವಚಿ ಮಾತಾಡೋದು, ಏಕಾವಚಿ ಮೆಸೇಜ್ಗಳು ಹಾಕೋದು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ.
ಯಾರಿಗೆ ಇಷ್ಟ ಆಗುತ್ತೆ ಇದೆಯೋ ಯಾರಿಗೆ ಕಷ್ಟ ಆಗ್ತಿದೆಯೋ ಗೊತ್ತಿಲ್ಲ. ಓಪನ್ ಸ್ಟೇಟ್ಮೆಂಟ್ ಇದು. ಯಾರು ಏನು ಬಂದರೂ ಏನೂ ಮಾಡ್ಕೊಳಕ್ಕಾಗಲ್ಲ. ಏನಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಈ ಮಾತು? ಇವಾಗ ನೀವು ಅವ್ನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರಲ್ಲ, ಅವನ ಫ್ಯಾಮ್ಲಿ ಬಗ್ಗೆ ನೀವು ಮಾತಾಡಿದ್ರ, ಅದೇ ಲೈವ್ ವಿಡಿಯೋದಲ್ಲಿ ಅವನು ನಿಮ್ಮ ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾ ಇದ್ರೆ, ಆ ಡ್ರೈವರು ಆಟೋ ಕನ್ನಡಿಗ, ಆ ಡ್ರೈವರ್ ನಿಮ್ಮ ಫ್ಯಾಮ್ಲಿ ಬಗ್ಗೆ ಅವನು ವಿಚಾರ ಆಚೆ ಆಗ್ತಾಯಿದೆ ಕೆಲವು ಮಾಹಿತಿಗಳು, ಆವಾಗ ನಿಮ್ಮದು ಅವಮಾನ ಆಗ್ತಾ ಇತ್ತಾ, ಮರ್ಯಾದೆ ಇರ್ತಾ ಇತ್ತಾ? ಹಾಂ, ನೀವು ಏನೇನು ಹೇಳಿದ್ರ ಏನೇನಿಲ್ಲ ಅದು ತೊಗೊಂಡು ಬಂದಿಯವನು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ನಿಮ್ಮ ಮಾನ ಮರ್ಯಾದೆ ನಿಮ್ಮದು ಕೈಯಿಂದ ನೀವೇ ಕಳ್ಕೊತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಪದ ಅಂತ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ, ಏನಕ್ಕೆ ನಿಮಗೆ ಈ ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಅರ್ಥ ಆಯ್ತಾ? ಆಟೋ ಕನ್ನಡಿಗ ಮಾಡಿರೋದು ಒಂದು ಪ್ರಮೋಟ್ಗೋಸ್ಕರ ಅವನಿಗೆ ಫ್ಯಾಮ್ಲಿಯವ್ರಿಗೆ ಹೇಳ್ಕೊಂಡೋಗಿದ್ರಲ್ಲ, ನೀವು ಮಾತಾಡಿರೋದು ಮಾತು, ನೀವು ಏನೇನು ಹೇಳಿದ್ರ ಅವನ ಕಡೆಯಿಂದ ನಿಮ್ಗೆ ಏನೇನು ಪ್ರಮೋಟ್ ಆಗಿದೆ, ಯಾವ್ಯಾವ ವೀಡಿಯೋಗಳು ಮಾಡಿದ್ದಾನೆ, ಉದ್ದೇಶ ಯಾವ್ಯಾವ ವೀಡಿಯೋಗಳಿಗೆ ಅವ್ನು ಮಾಡಲ್ಲ ಅಂತ ಹೇಳಿದ್ದಾನೆ, ಅದ್ರ ಬಗ್ಗೆ ಅವನು ಆಚೆ ಹಾಕ್ಬಿಟ್ರೆ ನಿಮ್ಮ ಮಾನ ಮರ್ಯಾದೆ ಏನಿರುತ್ತೆ? ನಿಮ್ಮ ಮಾನ ಮರ್ಯಾದೆ ಏನಿರುತ್ತೆ ರೀ? ಯಾಕೆ ಓಲಾ ಅವನು ದುಡ್ಡು ತೊಗೋತಾ ಇಲ್ವಾ? ಬಾಡಿಗೆಗೆ ಇಷ್ಟಂತ ಕಮಿಷನ್ನು. ಹಾಂ, ನಮ್ಮ ಯಾತ್ರೆ ಅವ್ನು ತೊಗೋತಾ ಇಲ್ವಾ? ಹಾಂ, ನಮ್ಮ ಯಾತ್ರೆ ಅವ್ನು ತೊಗೋತಾ ಇಲ್ವಾ? ಮೊದಲು ಫ್ರೀ ಅಂತ ಬಿಟ್ಟಿದ್ನಲ್ಲ ನಮ್ಮ ಯಾತ್ರೆ. ಹೇಳಿ, ನಮ್ಮ ಯಾತ್ರೆ ಫ್ರೀ ಅಂತ ಬಿಟ್ಟಿದ್ನಲ್ಲ ಸ್ವಾಮಿ. ನಮ್ಮ ಯಾತ್ರೆ ದುಡ್ಡು ತೊಗೋತಾ ಇಲ್ವಾ? 25 ರೂಪಾಯಿ ಅಂತ ತೊಗೋತಾ ಇಲ್ವಾ ಡೈಲಿ? ಹಾಂ, ಅದು ಯಾರಪ್ಪನ ದುಡ್ಡು? ಯಾರಪ್ಪನ ದುಡ್ಡು ರೀ ಅದು? ನಾವು ಇಂಟರ್ನೆಟ್ ಪ್ಯಾಕ್ ಹಾಕ್ಸ್ಕೊಂಡು ನಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಕಸ್ಟಮರ್ 1 ಕಿಲೋಮೀಟ್ರ್ ಇರ್ತಾನೋ 2 ಕಿಲೋಮೀಟ್ರ್ ಇರ್ತಾನೋ ಅವ್ನು ಪಿಕಪ್ ಮಾಡೋಕೆ ಹೋಗೋದು ನಾವು ದುಡ್ದಿರೋದು ಕಾಸಲ್ಲಿ ಅವನು ಕಮಿಷನ್ ತಿಂತಾ ಇರೋದು. ಯಾಕೆ ರ್ಯಾಪಿಡ್ ಅವ್ನು ತೊಗೋತಾ ಇಲ್ವಾ? ಹಾಂ, ಅವನು ತೊಗೋತಾ ಇಲ್ವಾ? ಅವನಿಗೂ ಕಸ್ಟಮರ್ಗೆ ಪಿಕಪ್ ಮಾಡೋಕೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗೋದೆ ಅವನು ದುಡ್ಡು ತಿಂತಾ ಇರೋದೆ. ಅರ್ಥ ಆಯ್ತಾ? ಯಾಕೆ ಊಬರ್ ಅವ್ನು ತಿಂತಾ ಇಲ್ವಾ? ಹಾಂ, ಈ ನಡುವೆ ಪ್ರತಿಯೊಬ್ಬ ಸಂಘಟನೆ ಅಧ್ಯಕ್ಷನ ಕೇಳ್ತಾ ಇರೋ ಒಂದೇ ಒಂದು ಉತ್ತರ, ನಾನು ಒಂದೇ ಓಪನ್ ಫೈಟ್ ಮಾಡ್ತೀನಿ. ಮುಖದ ಮೇಲೆ ನೋಡಿ ಮೀಸೆ ಇಕ್ಕೊಂಡಿದ್ದೀನಿ. ಏನೋ ಮುಖದ ಮೇಲೆ ಮೀಸೆ ಇಕ್ಕೊಂಡಿದ್ದೀನಿ. ವಯಸ್ಸಾಗ್ಬಿಟ್ಟಿದೆ, ಅಲ್ಲಿ ಬಿದ್ದೋಗ್ಬಿಟ್ಟಿದೆ. ವಯಸ್ಸಾಗ್ಬಿಟ್ಟು ಅಲ್ಲಿ ಬಿದ್ದೋಗ್ಬಿಟ್ಟಿದೆ, ಹಂಗೂ ಮುಖದ ಮೇಲೆ ಮೀಸೆ ಇದೆ. ಅರ್ಥ ಆಯ್ತಾ? ಯಾವ ಆನ್ಲೈನ್ ಕಂಪ್ನಿ ಅವನು ದುಡ್ಡು ತಿಂತ ಇಲ್ಲ ನನಗೆ ಕೊಡಿ ಮಾಹಿತಿ. ಯಾವನು ಫ್ರೀಯಾಗಿ ಮಾಡ್ತಾ ಇದ್ದಾನೆ, ದುಡ್ಡು ತಿಂತ ಇಲ್ಲ, ಡ್ರೈವರ್ಗೆ ಪರವಾಗಿ ಫ್ರೀ ಆಪ್ ಅಂತ ಯಾವಾಗ ಮಾಡಿದಾರ? ಹಾಂ, ಹೇಳಿ. ಅಷ್ಟೊಂದು ಸಂಘಟನೆ ಅಧ್ಯಕ್ಷರುಗಳೆಲ್ಲ ಸೇರ್ಕೊಂಡು ಶಾಂತಿನಗರ ಆರ್ ಟಿ ಒ ಕಚೇರಿಯಲ್ಲಿ, ಶಾಲಿನಿ ಗ್ರೌಂಡಲ್ಲಿ, ಫೀಲ್ಡ್ ಆ್ಯಂಡ್ ಪಾರ್ಕಲ್ಲಿ ಏನು ಏನೇನು ಮಾಡಿದ್ರ ಸ್ವಾಮಿ? ಏನೇನು ಮಾಡಿದ್ರ? ಗೋರ್ಮೆಂಟಿಂದಾನೇ ಒಂದು ಆ್ಯಪ್ ತೆಗಿತೀನಿ ನಾನು, ಡ್ರೈವರ್ಗಳಿಗೆ ಅನುಕೂಲ ಆಗೋಕ್ಕೆ ಫ್ರೀ ಆ್ಯಪು, ಏನು N70 ತೊಗೊಳಲ್ಲ, ಏನು ಕಮಿಷನ್ ತೊಗೊಳಲ್ಲ ಅಂತ ಅವತ್ತು ಇಡೀ ಅಧ್ಯಕ್ಷರ ಮುಂದೆ ಭಾಷಣ ಕೊಟ್ಟಿರೋದು ವ್ಯಕ್ತಿ ಯಾರಂತ ನಿಮ್ಗೆ ಗೊತ್ತಿಲ್ವಾ? ಯಾರಂತ ಗೊತ್ತಿಲ್ವಾ? ಗೊತ್ತಿದೆಯಲ್ಲ, ಕೇಳಿ ಅವ್ರಿಗೆ ಬಾಯ್ ಬಿಟ್ಟು. ಏನ್ರಿ ಸ್ವಾಮಿ ಮಾಡ್ತಾಯಿದ್ರಾ? ಗೌರ್ಮೆಂಟಿಂದ ಆ್ಯಪ್ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನೀವು, ಆ್ಯಪ್ಗಳು ಬಿಡ್ತಾ ಇಲ್ಲ. ನಮ್ಮ ಆಟೋ ಕ್ಯಾಬು ಎಲ್ಲೋ ಬೋರ್ಡು ಇನ್ಶೂರೆನ್ಸ್ ಪಾಸಿಂಗ್ ನಾವು ಕಟ್ತಾ ಇದ್ದೀವಿ. ಸರ್ಕಾರ ಏನಕ್ಕೆ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ? 2015ಇಂದ 2025 ಬರ್ತಾ ಇದೆ, ಏನಕ್ಕೆ ಇದ್ರ ಬಗ್ಗೆ ಆ್ಯಕ್ಷನ್ ತಗೋತಾ ಇಲ್ಲ ಅಂತ ಯಾರಾದರೂ ಅದ್ರ ಬಗ್ಗೆ ದೊಡ್ಡ ಇದು ಮಾಡಿದ್ದೀರಾ? ಉಪವಾಸ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಸ್ವಾಮಿ. ಉಪವಾಸ ಹೋರಾಟ ಯಾರು ಮಾಡಿದ್ರ? ಉಪವಾಸ ಹೋರಾಟ ಹೇಳಿ. ಎಲ್ಲರಿಗೂ ಇದು ಕಿತ್ತೋಗಿರೋದು ಆನ್ಲೈನ್ ಆ್ಯಪ್ಗಳು ಡಿಲೀಟ್ ಆಗಲ್ಲ ಏನೋ, ಹಿಂಗೆ ನೀನು ನಾನು ಅಂತಾನೆ ಜಗಳ ಮಾಡ್ಕೊಂಡು
ಏನು ಒಬ್ಬ ಡ್ರೈವರ್ ಬಗ್ಗೆ, ಒಬ್ಬ ಅಧ್ಯಕ್ಷನ ಬಗ್ಗೆ, ಒಬ್ಬ ರಾಜನೀತಿ ಬಗ್ಗೆ ಬಿಟ್ಟಾಕ್ಬಿಡಿ. ನನ್ನ ಮಕ್ಕಳು ಯಾವುದಕ್ಕೂ ಲಾಯಕ್ಕಿಲ್ಲ. ಅವರು ರಾಜನೀತಿಯವರು, ಅವ್ರು ಬೆಳೆ ಬೆಳೆಸ್ಕೋತಾ ಇರೋದು ಇಲ್ಲಿ ಡ್ರೈವರ್ ಸಮಸ್ಯೆಗೆ, ಡ್ರೈವರ್ ಪರವಾಗಿ ಏನು ಇಲ್ಲಿ ಫ್ಯಾಮ್ಲಿ ಬಗ್ಗೆವರೆಗೂ ವಿಚಾರ ತೊಗೊಂಡು ಬರ್ತಾ ಇರೋದು ಯಾರು? ಇದಕ್ಕೆ ಕಾರಣ ಯಾರು? ಆನ್ಲೈನ್ ಸಮಸ್ಯೆಗಳು, ಆನ್ಲೈನ್ ಆ್ಯಪ್ಗಳು. ಅದ್ರ ಬಗ್ಗೆ ಮಾತಾಡ್ರಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ದಮ್ಮಿಲ್ಲ ಕೆಲವು ವ್ಯಕ್ತಿಗಳಿಗೆ. ಏನೋ ಸಂಘಟನೆ ಕಟ್ಕೊಂಡು ಬಿಟ್ಟಿದ್ರಿ ಅಂತ ಕೆಲವು ವ್ಯಕ್ತಿಗಳು ಆರಾಮಾಗಿದ್ದಾರೆ ಅಲ್ಲ. ಈ ವರ್ಷ ಮುಗಿಲಿ, ಬರೋ ವರ್ಷ ನಾನು ತೊಗೊಂಡು ಬರ್ತೀನಿ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗಳಿಂದ ಜಾರಿ ನಾನು ತೊಗೊಂಡು ಬರ್ತೀನಿ. ಯಾವ ಬಗ್ಗೆ ಅಂತ ನಾನು ಇವಾಗಲೇ ತಿಳಿಸ್ಕೊಡ್ತೀನಿ. ಕೇಳ್ಕೊಳ್ಳಿ ಸ್ವಲ್ಪ, ಏನಕ್ಕೆ ಕೇಳ್ತಾ ಇದ್ದೀನಿ ಪದ ಅಂತ. ಆಟೋ ಡ್ರೈವರ್ ಮೇಲೆ ಅರುಟೇಜ್ ಸ್ಟಾಪ್ಗಳು ಹೊಡಿತಾ ಇದ್ದಾರಲ್ಲ, ಆಟೋ ಡ್ರೈವರ್ ಮೇಲೆ ಅರುಟೇಜ್ ಸ್ಟಾಪ್ ಹೊಡಿತಾ ಇದ್ದಾರಲ್ಲ, ಅರುಟೇಜ್ಮೆಂಟು, ಅಪಾರ್ಟ್ಮೆಂಟ್ಗಳದು, ಜ್ಯುವೆಲರ್ಸ್ಗಳದು, ಅದ್ರದ್ದು ಇದ್ರದ್ದು. ಯಾಕೆ ಅದ್ರ ಬಗ್ಗೆ ಯಾವನಿಗೂ ಮೀಟ್ರ್ ಇಲ್ವಾ ಮಾತಾಡೋಕ್ಕೆ? ಅದ್ರ ಬಗ್ಗೆ ಯಾರೂ ಮಾತಾಡೋಕ್ಕೆ ಆಗ್ತಾ ಇಲ್ವಾ? ಅದ್ರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಡು ಬಂದಿದ್ರಾ? ಸರ್ಕಾರ ಅಂದರೆ ಬಿಡ್ರಿ, AC ರೂಮಲ್ಲಿ ಕುತ್ಕೋತಾರೆ, ಕಾರಲ್ಲಿ ಬರ್ತಾರೆ, ಮೈಕ್ ಹಿಡ್ಕೊಂಡು ಅಂತ ಭಾಷಣ ಕೊಡ್ತಾ ಹೊಂಟೋಗ್ಬಿಡ್ತಾರೆ. ಅವ್ರಿಗೇನು ಅವ್ರ ಫ್ಯಾಮ್ಲಿ, ಅವ್ರ ಕುಟುಂಬ ಚೆನ್ನಾಗಿರಬೇಕು. ಮಿಕ್ಕಿದವ್ರ ಫ್ಯಾಮ್ಲಿ ಡ್ರೈವರ್ಗಳು ಯಾರು ಹೆಂಗಾದ್ರೂ ಹೋಗಲಿ, ಅವ್ರಿಗೇನು ಚಿಂತೆ ಇದೆ? ಏನೂ ಚಿಂತೆ ಇಲ್ಲ. ಅದಕ್ಕೆ ಕೇಳೋದು, ಈ ನಡುವೆ ಬರೋ ಈ ವರ್ಷ ಎಂಡ್ ಆಗಿದ್ಮೇಲೆ 7ನೇ ವರ್ಷಕ್ಕೆ ಶಾಂತಿನಗರ RTO ಕಚೇರಿಗೆ ಹೋಗ್ಬಿಟ್ಟು ಏನು ಕಮಿಷನರ್ ಆಫೀಸ್, DCP ಆಫೀಸ್, ACP ಆಫೀಸ್ ಪ್ರತಿಯೊಂದಕ್ಕೆ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಲೆಟ್ರುಗಳು ಕೊಡ್ತಾ ಇದ್ದೀವಿ. ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಪೊಲೀಸು ನೋಡ್ತಾ ಇದ್ದಾರೆ, ಕ್ರೈಮ್ ಬ್ರಾಂಚು ನೋಡ್ತವ್ರೆ, ಪಬ್ಲಿಕ್ಕು ನೋಡುತ್ತೆ, ಸಾಮಾನ್ಯ ಮನುಷ್ಯನೂ ನೋಡ್ತಾರೆ, ಲಾಯರು ನೋಡ್ತವ್ರೆ, ಸ್ಕೂಲ್ ಮಕ್ಕಳು ನೋಡ್ತಾರೆ, ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಈ ವಿಡಿಯೋ. ಅರ್ಥ ಆಯ್ತಾ? ಆಟೋಗೆ ಅಡ್ವರ್ಟೈಸ್ಮೆಂಟ್ ಟಾಪ್ ಹೊಡೆಯೋಕ್ಕೆ ಏನಕ್ಕೆ ಬಿಟ್ಟಿದ್ದಾರೆ ಸರ್ಕಾರ? RTO ಅಧಿಕಾರ ಅವ್ರು ಹಿಡಿದ್ರೆ ಆಟೋ ಡ್ರೈವರ್ಗೆ ಫೈನ್ ಹಾಕಲ್ವಾ? ಎಲ್ಲೋ ಕುತ್ಕೊಂಡು ಅವನು ಆಟೋಗಳ ಮೇಲೆ ಅವನ ಕಂಪ್ನಿ ಹೆಸರು, ಅವನ ಬಿಲ್ಡಿಂಗ್ ಹೆಸರು, ಅವನ ಹೆಸರುಗಳು ಬೆಳೆಸ್ಕೊಳಕ್ಕೆ ಆಟೋ ಡ್ರೈವರ್ಗಳ ಮೇಲೆ, ಆಟೋ ಮೇಲೆ ಅಡ್ವರ್ಟೈಸ್ ಸ್ಟಾಪ್ಗಳು ಹೊಡೆದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಯಾವನು ಧ್ವನಿ ಎತ್ತಕ್ಕೆ ಆಗ್ತಾಯಿಲ್ವಾ? ಅದ್ರ ಬಗ್ಗೆ ಯಾವ RTOಗೆ ಹೋಗಲಿ, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಯಾರಿಗೂ ಧ್ವನಿ ಎತ್ತಕ್ಕೆ ಆಗ್ತಾಯಿಲ್ವಾ? ಇನ್ನೊಂದು ಮಾಹಿತಿ ಕೊಡ್ತೀನಿ. ಇದರಲ್ಲೇ ಮಿತ್ರ ಸಂಘಟನೆಯವರು ಕೇಸ್ ಆಗಿದೆ. ಯಾವ ಥರ ಕೇಸ್ ಆಗಿದೆ ಹೇಳಿ ನೋಡೋಣ. ಕೆಲವು ವ್ಯಕ್ತಿಗಳು, ಮಿತ್ರ ಸಂಘಟನೆಯಲ್ಲಿರೋ ಡ್ರೈವರ್ಗಳು, ಅದರಲ್ಲಿ ಇರೋದು ಅಧ್ಯಕ್ಷರು, ಹೋಗ್ಬಿಟ್ಟು ಅಡ್ವರ್ಟೈಸ್ ಸ್ಟಾಪು ಒಡೆಯಕ್ಕೆ ನಿಮಗೆ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ತೋರಿಸು, ಯಾರು ಒಡೆಯಕ್ಕೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ, ನಡಿ ಸ್ಟೇಷನ್ಗೆ ಅಂದ್ಬಿಟ್ಟು ಅವರು ತಾಪೆಲ್ಲ ತೊಗೊಂಡೋಗ್ಬಿಟ್ಟು ಸ್ಟೇಷನ್ ಹೋಗೋದು ಮರ್ತೋಗ್ಬಿಟ್ರು. ಕಂಪ್ಲೇಂಟ್ ಕೊಡೋಕೆ ಹೋಗೋದು ಮರ್ತೋಗ್ಬಿಟ್ರು. ಏನೋ ಫೋನ್ ಬಂತು, ಅರ್ಜೆಂಟ್ ಕೆಲಸ ಇದೆ ಅಂತ ಹೊಂಟೋಗಿದ್ರು. ಅರ್ಥ ಆಯ್ತಾ? ಡೆಲ್ಲಿಯಿಂದ ಕೂತ್ಕೊಂಡು ನನ್ನ ಮಗ ಏನೋ ಒಂದು ಸಂಘಟನೆ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿದ. ಅದು ಯಾವ ಸಂಘಟನೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ರಣರಂಗ ಚಾಲಕರು ಟ್ರಸ್ಟು. ಆ ರಣರಂಗ ಚಾಲಕರು ಟ್ರಸ್ಟು ಅಧ್ಯಕ್ಷರು ಸುಮಾ ಅಂತ, ಅವ್ರ ಮೇಲೆ ಕೇಸ್ ಆಗಿಲ್ವಾ? ಆ ಟಾಪ್ ವಿಚಾರ, ಅದ್ರ ಬಗ್ಗೆ ಎಷ್ಟು ಜನ ಹೋರಾಟ ಮಾಡಿದ್ರೆ, ಅದ್ರ ಬಗ್ಗೆ ಎಷ್ಟು ಜನ ಬೆಂಬಲ ನಿಂತ್ಕೊಂಡಿದ್ರೆ ಅಧ್ಯಕ್ಷರುಗಳು. ಒಬ್ಬ ಅಧ್ಯಕ್ಷನ ಮೇಲೆ ಕೇಸ್ ಆಗಿದೆಯಲ್ಲ, ಎಷ್ಟು ಜನ ಸಹಾಯ ಮಾಡಿದ್ರ ಹೇಳಿ ಸಮಯ? ಎಷ್ಟು ಜನ ಬೆಂಬಲ ಕೊಟ್ಟಿದ್ರಾ? ಯಾಕೆ? ನಿಮ್ಮ ಹೆಸರುಗಳಿಗೋಸ್ಕರ ನೀವು ಸಂಘಟನೆಗಳು ಕೊಟ್ಕೊಂಡಿದ್ರಾ?
ಹೆಸರುಗಳಿಗೋಸ್ಕರ ಏನು ಸಂಘಟನೆ ಕಟ್ಕೊಂಡಿರೋದು? ಸಂಘಟನೆಗೆ ಅಧ್ಯಕ್ಷರಿಗೂ ತೊಂದರೆ ಆಗಿದ್ರು ನಿಂತ್ಕೋಬೇಕು, ಡ್ರೈವರ್ಗೆ ತೊಂದರೆ ಆಗಿದ್ರು ನಿಂತ್ಕೊಳ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು ಸಂಘಟನೆ ಬಲ ಅಂತ. ಸಂಘಟನೆ ಬಲ ಅನ್ನೋದು ಅದಕ್ಕೋಸ್ಕರ. ನನಗೆಲ್ಲವರೆಗೂ ಮಾಹಿತಿ ಇದೆ, ಅಲ್ಲಿವರೆಗೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಒಬ್ಬ ಡ್ರೈವರ್ಗೂ ತಪ್ಪು ಮಾಡ್ರೂ ಅವನಿಗೆ ಪನಿಷ್ಮೆಂಟ್ ಕೊಡ್ಬೋದು. ನೀವು ತಪ್ಪು ಮಾಡ್ತಾ ಇದೆಯಾ, ತಪ್ಪು ಮಾಡಬೇಡ, ಈ ಥರ ಇಲ್ಲ, ಈ ಥರ ದಾರಿ ನಡಿ ಅಂತ, ಈ ಥರ ಇಲ್ಲ, ಈ ಥರ ನಡಿ ಅಂತ ನೀವು ಹೇಳ್ಬೋದು. ಇದೇ ಅಡ್ವರ್ಟೈಸ್ ಸ್ಟಾಪ್ ಬಗ್ಗೆ ನಾನು ಧ್ವನಿ ಎತ್ತಕ್ಕೆ ಸಿದ್ಧವಾಗಿದ್ದೀನಿ. ನೋಡೋಣ ಎಷ್ಟೊಂದು ಜನ ಏನೇನು ಹೇಳ್ತೀರಾ, ಏನೇನು ಮಾಡ್ತೀರಾ ಅಂತ. ನಾನು ಯಾರು ಏನು ಪ್ರತಿಯೊಬ್ಬರು ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ ತಾನೆ. ಸಾಯೋಕ್ಕೂ ಸಿದ್ಧವಾಗಿದ್ದೀನಿ, ಜೈಲಿಗೆ ಹೋಗೋಕ್ಕೂ ಸಿದ್ಧವಾಗಿದ್ದೀನಿ, ಚಾಲಕರ ಪರವಾಗಿ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಇವಾಗೇನು ಹೇಳ್ತೀರಾ? ಹಾಂ, ಇಲ್ಲ ರೀ, ಒಬ್ಬ ಆಟೋ ಕನ್ನಡಿಗ ಮಾತಾಡಿದಾನಂತ ಅವನ ಫ್ಯಾಮ್ಲಿ ಬಗ್ಗೆ ಹೋಗಿದ್ರಲ್ಲ, ನೀವೆಲ್ಲ ಕರೆಕ್ಟಾಗಿದ್ರೇನ್ರಿ? ಹಾಂ, ನೀವು ಕರೆಕ್ಟಾಗಿದ್ರಾ? ನಿಮ್ಮದು ಅವನದು ಮಾತುಕತೆ ಏನಿರೋದು ಮಾತಾಡಬೇಕಿತ್ತು. ಅವನ ಬಗ್ಗೆ ಫ್ಯಾಮ್ಲಿವರೆಗೆ ಹೋಗೋಕ್ಕೆ ನಿಮ್ಗೆ ಯಾವನ್ರಿ ರೈಟ್ಸ್ ಕೊಟ್ಟಿರೋನು? ಹಾಂ ಹೇಳಿ. ಆಟೋ ಕನ್ನಡಿಗ ಬ್ಯಾಕ್ ಸೈಡ್ ನಾನು ನಿಂತ್ಕೋತೀನಿ, ಆಟೋ ಡ್ರೈವರ್ ಕನ್ನಡಿಗ ಬ್ಯಾಕ್ ಸೈಡ್ ನಾನು ನಿಂತ್ಕೋತೀನಿ. ಅವ್ನ ವಿಡಿಯೋ ಡಿಲೀಟ್ ಮಾಡಿದ್ದಾನೆ, ಕ್ಷಮೆನೂ ಕೇಳಿದ್ದಾನೆ. ಅವನ ಫ್ಯಾಮ್ಲಿ ಬಗ್ಗೆ ಬಂದಿದ್ರಲ್ಲ, ಅವ್ರ ಫ್ಯಾಮ್ಲಿ ಬಗ್ಗೆ ಬಂದಿದ್ರಲ್ಲ, ಆ ವ್ಯಕ್ತಿ ಮೇಲೆ ಕೇಸ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಯಾವನ್ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ನನ್ನ ಬಗ್ಗೆ. ಈಗ ನಿಂದು ಅವನದು ಮಾತುಕತೆ ಇತ್ತು, ಮಾತಾಡಬೇಕಿತ್ತು ನೀನು. ಏನೋ ಅವನದು ನಿಂದು ಮಾತುಕತೆ ಇತ್ತು, ಮಾತಾಡಬೇಕಿತ್ತು. ಫ್ಯಾಮ್ಲಿ ಬಗ್ಗೆ ಹೋಗೋಕ್ಕೆ ನಿನ್ಗೆ ಯಾವನ್ ರೈಟ್ಸ್ ಕೊಟ್ಟಿರೋದು? ಇವತ್ತು ನೀನು ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾನೆ, ಅವ್ನು ನಾಳೆ ದಿವಸ ಇನ್ನೊಬ್ಬ ಬಂದು ನಿನ್ನ ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾನೆ, ಇನ್ನೊಬ್ಬ ಬಂದು ಇನ್ನೊಂದು ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾನೆ. ಇದೇನ್ರಿ ನೀವು ಕಲ್ತಿರೋದು? ಫ್ಯಾಮ್ಲಿ ವಿಚಾರ ತೊಗೊಂಡು ಬರೋಕ್ಕೆ ಏನು ಸಮಸ್ಯೆ ನಡೀತದೆ ಆ ಸಮಸ್ಯೆಗೆ ನೀವು ಪರಿಹಾರ ಮಾಡಬೇಕಿಲ್ಲಿ. ಫ್ಯಾಮ್ಲಿವರೆಗೂ ಹೋಗೋಕ್ಕೆ ನನ್ನ ಮಗನಿಗೂ ಅಧಿಕಾರ ಇಲ್ಲ. ಫ್ಯಾಮ್ಲಿ ಬಗ್ಗೆ ಹೋಗಿದ್ರೆ ಆ ರೋಡಲ್ಲಿ ಆಟೋ ಡ್ರೈವರ್ ಮಾಮೂಲಿ ತಿರುಗ್ತಾರಲ್ಲ ಡ್ರೈವರ್ಗಳು, ಕ್ಯಾಬ್ ಡ್ರೈವರು, ಅವ್ರ ಫ್ಯಾಮ್ಲಿವರೆಗೂ ಬಂದರೆ ನಾನು ಸೆಂಟ್ರಲ್ಲಿ ನಿಂತ್ಕೋತೀನಿ. ಯಾಕಂದರೆ ಫ್ಯಾಮ್ಲಿಯಲ್ಲಿ ಹುಟ್ಟಿರೋನು ಗೊತ್ತು ಫ್ಯಾಮ್ಲಿ ಕಷ್ಟ ಏನೋ, ಫ್ಯಾಮ್ಲಿ ಏನು ಅಂತ. ಫ್ಯಾಮ್ಲಿ ಬಗ್ಗೆ ಮಾತಾಡಿರೋ ವ್ಯಕ್ತಿ ಯಾವತ್ತೂ ನಾನು ಬಿಟ್ಕೊಡಲ್ಲ. ಆಟೋ ಕನ್ನಡಿ ಬಗ್ಗೆ ನಾನು ನಿಂತಿದ್ದೀನಿ, ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರಲ್ಲ ಏನೋ, ನಿನ್ನ ಮೇಲೆ ನಾನು ಯಾವ ಥರ ನಾನು ಜಾರಿ ತೊಗೊಂಡು ಬರ್ತೀನಿ. ಪ್ರತಿಯೊಂದು ಡೀಟೇಲ್ ನನಗೆ ವಾಟ್ಸಪ್ ಕಳಿಸ್ಕೊಟ್ಟಿದ್ದಾನೆ ಅವನು. ಏನೋ ನಿಮ್ಮ ಥರ ಯಾವ ಥರ ನಿಮಗೆ ಏನು ಹೆಸರಲ್ಲಿ ಇಳಿಬೇಕು, ಯಾವ ಥರ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಅವಮಾನಗಳು ಮಾಡಬೇಕಂತ ನಾನು ಚೆನ್ನಾಗಿ ಗೊತ್ತು. ಎಂಥ ನೀನು ಶ್ರೀಮಂತರಾಗಿರೋ, ಎಷ್ಟು ದೊಡ್ಡವನಾಗಿದ್ರು, ಅದು ನಿನ್ನ ಮನೆಗೆ ನೀನು ಇರ್ತೀಯ, ಬೇರೆಯವ್ರಿಗೆ ಅವಶ್ಯಕತೆ ಬೇಕಾಗಿಲ್ಲ. ನನ್ನ ಮನೆಗೆ ನಾನು ಶ್ರೀಮಂತ, ನನ್ನ ಮನೆಗೆ ನಾನು ದೊಡ್ಡವನು. ನಾನು ತಪ್ಪು ಮಾಡಿದ್ದೀನಾ, ನಿಂದು ನಂದು ಮಾತಾಡ್ಬೇಕು ನೀನು. ನನ್ನ ಬಗ್ಗೆ ನೀನು ನಾನು ನಿನ್ನ ಬಗ್ಗೆ ಮಾತಾಡ್ತೀನಿ. ಅರ್ಥ ಆಯ್ತಾ? ನನಗೆ ಯೋಗ್ಯತೆ ಇಲ್ಲ ನಿನ್ನ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ, ನಿನಗೆ ಯೋಗ್ಯತೆ ಇಲ್ಲ ನನ್ನ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ. ಫ್ಯಾಮ್ಲಿ ಯಾರೂ ಹೇಳ್ಕೊಟ್ಟಿಲ್ಲ ಈ ಥರ ಮಾಡು ಆ ಥರ ಮಾಡು ಅಂತ. ಅರ್ಥ ಆಯ್ತಾ? ಯಾಕೆ ಅವ್ನು ಪ್ರಮೋಟ್ ಮಾಡಿದಾನಂತ ಅವ್ನಿಗೆ ಹೇಳಿದ್ರ ಆಯ್ತು, ಅವ್ನು ತಪ್ಪು ಅಂತ ಒಪ್ಕೊಂಡಿದ್ದಾನೆ. ಆ ಥರ ಪ್ರಮೋಟ್ಗಳಿಗೆ ನೀವು ಎಷ್ಟೊಂದು ಜನ ಕರ್ತಿಲ್ಲ ಅವನಿಗೆ ಹೇಳಿ. ಎಂಥ ಪ್ರಮೋಟ್ಗಳಿಗೆ ನೀವು ಅವನ್ತವ ಗೆಂಜಿ ಹೋಗಿಲ್ವಾ, ಫೋನ್ ಮುಖಾಂತರ ಹೋಗಿಲ್ವಾ ನೀವು? ನಮ್ದು ಈ ಥರ ಪ್ರಮೋಟ್ ಮಾಡು, ನಮ್ದು ಈ ಥರ ಪ್ರಮೋಟ್ ಮಾಡು ಅಂತ ಗೆಂಜಿ ಹೋಗಿಲ್ವಾ? ಕೇಳಿಲ್ಲ ಏನ್ರಯ್ಯ ನೀವು? ಎಲ್ಲರಿಗೂ ತಾಳ್ಮೆ ಇರುತ್ತೆ, ಅಲ್ಲಿವರೆಗೂ ಒಳ್ಳೆಯದು. ತಾಳ್ಮೆ ಅಂತ ಇರೋದು ವ್ಯಕ್ತಿಗಳಿಗೆ ತಾಳ್ಮೆದಲ್ಲಿ ಇರಕ್ಕೆ ಬಿಡಿ. ಅರ್ಥ ಆಯ್ತಾ? ತಾಳ್ಮೆ ಅಂತ ಇರೋ ವ್ಯಕ್ತಿಗೆ ತಾಳ್ಮೆ ಇರಕ್ಕೆ ಬಿಡಿ. ಇವತ್ತು ನಾನು ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೋದು, ನಾಳೆ ದಿವಸ ಇನ್ನೊಬ್ಬ ಬಂದು ನನ್ನ ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾನೆ.
ಮೊದಲು ಅದು ತಲೆದಲ್ಲಿ ಇಕ್ಕೋ. ನೀನು ನಾನು ಏನೋ ಸಾಯ್ತೀವೋ ಬಿಡ್ತೀವೋ, ನೀನು ನನಗೆ ಮಾತಾಡ್ತೀಯೋ ಬಿಡ್ತೀಯೋ ಅದು ಬೇಕಾಗಿಲ್ಲ. ಯಾವನ್ ವ್ಯಕ್ತಿ ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ದಾನೆ ಅವನಿಗೆ ಈ ಲೈವ್ ವಿಡಿಯೋ, ಅವನಿಗೆ ಓಪನ್ ಸ್ಟೇಟ್ಮೆಂಟು. ನೀನು ಎಷ್ಟು ದೊಡ್ಡ ಎಜುಕೇಟ್ ಆಗಿರಪ್ಪ, ಎಷ್ಟು ದೊಡ್ಡ ನೀನು ಟ್ಯಾಲೆಂಟ್ ಆಗಿರೋ, ನನಗೆ ಬೇಕಾಗಿಲ್ಲ. ಅವನ ಫ್ಯಾಮ್ಲಿ ಬಗ್ಗೆ ನೀನು ಮಾತಾಡಿರೋ ವ್ಯಕ್ತಿ ನಿನ್ಗೆ ಎಳೆಯೋದು ಕಂಪಲ್ಸರಿ ನಿನಗೆ ಎಳಿತೀನಿ ರೋಡಿಗೆ, ಖಂಡಿತ ಎಳಿತೀನಿ ನಿನಗೆ. ಇವತ್ತು ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ಯಾ, ನಾಳೆ ದಿವಸ ಬೇರೆ ಫ್ಯಾಮ್ಲಿ ಬಗ್ಗೆ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ ನೀನು? ಹಾಂ, ಒಬ್ಬ ಮಾಡಿರೋ ತಪ್ಪು ಅವನಿಗೆ ಆ ಶಿಕ್ಷೆ ಕೊಡು ಅಂದರೆ ಅವನ ಫ್ಯಾಮ್ಲಿ ಬಗ್ಗೆ ಅವ್ರಿಗೆ ಹೋಗ್ತೀಯ ನೀನು? ಅವನ ಫ್ಯಾಮ್ಲಿ ಬಗ್ಗೆ ಅವ್ರಿಗೆ ಹೋಗ್ತೀಯ? ಅವನ ಹಿಂದೆ ಶಾಂತಿನಗರ್ ಸೈಯದ್ ನಿಯರ್ 24x7 ಏನೋ ಶಾಂತಿನಗರ್ ಸೈಯದ್ ನಿಯರ್ ಬೈ 24x7 ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ, ಅವನ ಪರವಾಗಿ ನಾನು ನಿಂತಿದ್ದೀನಿ. ಅವನಿಗೆ ಯಾವ ವ್ಯಕ್ತಿ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ದಾನೆ ಅವನಿಗೆ ನಾನು ಏನು ಮಾಡ್ಬೇಕು ನಾನು ಮಾಡ್ತೀನಿ. ಒಬ್ಬ ಡ್ರೈವರ್ಗೆ ನೀನು ಈ ಥರ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರೆ ನಾಳೆ ದಿವಸ ಬೇರೆಯವ್ರ ಬಗ್ಗೆ ನೀನು ಮಾತಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ಯಾಕೆ ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ನಿನ್ನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರೆ ನೀನು ಸುಮ್ಮನೆ ಇರ್ತೀಯಾ? ಹೇಳು, ನಿನ್ನ ಬಗ್ಗೆ ನಾವು ಕೆಟ್ಟದ್ದು ಮಾತಾಡಿದ್ರೆ ನೀನು ಸುಮ್ಮನೆ ಇರ್ತೀಯಾ? ಯಾವನಾದ್ರೂ ಇರಲಿ, ಮಾತಲ್ಲೇ ನಡಿಬೇಕು, ಆಪೋಸಿಟ್ ಮಾತಾಡಬೇಕು. ಅರ್ಥ ಆಯ್ತಾ? ನಾನು ತಪ್ಪು ಮಾಡಿದೆ ನನಗೆ ಬಂದು ಹೇಳು, ಈ ತಪ್ಪು ಮಾಡಿದೆ ಅಂತ ಫೋನ್ ಮಾಡಿ ಹೇಳಿದೆಯಲ್ಲ ಅದು ಡಿಲೀಟ್ ಮಾಡ್ತೀನಿ. ನೀನು ತಪ್ಪು ಮಾಡಿದ್ರೆ ನಾನು ನಿನ್ಗೆ ಹೇಳ್ತೀನಿ, ಮೊದಲು ಆ ವಿಡಿಯೋ ಡಿಲೀಟ್ ಮಾಡೋ, ಅದು ತಪ್ಪಿದೆ ರಾಂಗ್ ಇದೆ ಅದರಲ್ಲಿ, ಡಿಲೀಟ್ ಮಾಡ್ತಾನೆ. ಅಲ್ಲಿವರೆಗೂ ಬೆಳೆಸ್ಕೋಬೇಕು. ಫ್ಯಾಮ್ಲಿವರೆಗೂ ಹೋಗೋಕ್ಕೆ ನನ್ನ ಮಗನಿಗೂ ಅಧಿಕಾರ ಇಲ್ಲ. ಫ್ಯಾಮ್ಲಿ ವಿಚಾರ ಬಂದರೆ ಏನು ಕೇಸ್ ಹಾಕೋಕ್ಕೆ ಆ ವ್ಯಕ್ತಿ ಮೇಲೆ ಸಿದ್ಧವಾಗಿರ್ತೀನಿ ನಾನು, ಅವನ ಮೇಲೆ ಕೇಸ್ ಹಾಕೋಕ್ಕೂ ನಾನು ಸಿದ್ಧವಾಗಿರ್ತೀನಿ. ನಿಂದಲ್ಲಿ ತಾಕತ್ತು ದಮ್ಮಂತ ಇದ್ರೆ, ನೀನು ತಿರ್ಗೋನು ಇದ್ರೆ ಹೋರಾಟಕ್ಕೆ ಬಾ ನೋಡೋಣ. ಹಾಕು ನೀನು ಕೇಸು, ನಾನು ಕೇಸ್ ಹಾಕ್ತೀನಿ, ಏನು ಮಾಡ್ಕೋತೀಯ ಮಾಡ್ಕೊಂಡು ನೋಡೋಣ. ಆಟೋ ಕನ್ನಡಿಗ ಬ್ಯಾಕ್ ಸೈಡ್ ನಾನಿದ್ದೀನಿ, ಏನು ಮಾಡ್ಕೋತೀಯ ಮಾಡ್ಕೊ. ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಅವನ ಫ್ಯಾಮ್ಲಿ ಅವನು ಏನು ವಿಡಿಯೋ ಮಾಡಿದ್ದಾನೆ, ಅವನು ಏನು ಮಾಡಿದ್ದಾನೆ ನನಗೆ ಬೇಕಾಗಿಲ್ಲ. ಡಿಲೀಟ್ ಮಾಡ್ದ ಆಯಿತು. ಅವನ ಫ್ಯಾಮ್ಲಿವರೆಗೂ ಹೋಗಿರೋ ವ್ಯಕ್ತಿಗೆ ಅವನ ಫ್ಯಾಮ್ಲಿವರೆಗೂ ನಾನು ಹೋಗ್ತೀನಿ. ಅರ್ಥ ಆಯ್ತಾ? ಇವಾಗ ಅವನು ಹೆಂಗೆ ಅವನ ಫ್ಯಾಮ್ಲಿವರೆಗೂ ಹೋಗಿದ್ದಾನೆ, ಆಟೋ ಕನ್ನಡಿಗ ಫ್ಯಾಮ್ಲಿವರೆಗೂ, ನಾಳೆ ದಿವಸ ನಿಮ್ಮ ಫ್ಯಾಮ್ಲಿವರೆಗೂ ಬರಲ್ಲ ಅಂತ ಏನ್ರಿ ಗ್ಯಾರಂಟಿ ಇದೆ? ಹಾಂ, ಏನು ಗ್ಯಾರಂಟಿ ಇದೆ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ. 1000 ಮಾತಾಗ್ಬೋದು, 1000 ಜಗಳಗಳು ಆಗ್ಬೋದು, 1000 ವಿಷಯಗಳು ಬರ್ಬೋದು. ನನ್ನ ಮಗನಿಗೂ ಓಪನ್ನು, ನನ್ನ ಮಗನಿಗೂ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ ರೈಟ್ಸೇ ಇಲ್ಲ. ತಪ್ಪು ಮಾಡ್ತಾ ಇದೀಯ ನೀನು, ಫ್ಯಾಮ್ಲಿ ಬಗ್ಗೆ ಬಂದು ಅವನದು ತಪ್ಪು ಮಾಡ್ತಾ ಇದೀಯಾ. ಇವತ್ತು ಅವನ ಬಗ್ಗೆ ಹೇಳಿದ್ಯಾ, ನಾಳೆ ಇನ್ನೊಬ್ಬನ ಬಗ್ಗೆ ಹೇಳ್ತೀಯ ನೀನು. ಈ ವಾರ್ನಿಂಗ್ ಅಂತ ತಿಳ್ಕೊ. ನಿನಗೆ ಫ್ಯಾಮ್ಲಿ ಬಗ್ಗೆ ಏನಕ್ಕೆ ರಾಯ ಹೋಗ್ತೀರಾ? ಫ್ಯಾಮ್ಲಿ ಬಗ್ಗೆ ಹೋಗ ನೀವು ಸಂಘಟನೆ ಕಟ್ಕೊಂಡಿರೋದು. ಹಾಂ, ಫ್ಯಾಮ್ಲಿ ಬಗ್ಗೆ ಹೋಗೋಕ್ಕೇನ ನೀವು ಬಿಲ್ಡಪ್ಗಳು ಕೊಡ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಅವನ ಫ್ಯಾಮ್ಲಿ ರೋಡಿಗೆ ಬರ್ತಾ ಇದೆ, ಮಾನ ಮರ್ಯಾದೆ ಹೋಗುತ್ತೆ. ನಾಳೆ ದಿವಸ ಅವನು ಫ್ಯಾಮ್ಲಿ ಬಗ್ಗೆ ಮಾತಾಡಿದೋಸ್ಕರ ಸುಸೈಡ್ ಮಾಡ್ಕೊಂಡ ಏನಾರು ಮಾಡ್ಕೊಂಡ, ಅದಕ್ಕೆ ಕಾರಣ ನೀವು ಆಗ್ತೀರಾ ನನ್ನ ಮಕ್ಕಳ್ರ. ಅರ್ಥ ಮಾಡ್ಕೊಳ್ಳಿ.
ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರಲ್ಲ, ನಾಳೆ ದಿವಸ ಅವ್ನು ಹೆಚ್ಚು ಕಡಿಮೆ ಆಗಿದ್ರೆ ನೀವು ಒಳಗಡೆ ಕುತ್ಕೋಬೇಕಾಗತ್ತೆ. ಯಾವನು ಇರಲಿ, ಯಾವನ ಬಗ್ಗೆನೂ ಫ್ಯಾಮ್ಲಿ ಬಗ್ಗೆ ಮಾತಾಡಬಾರ್ದು. ರೈಟ್ಸ್ ಇಲ್ಲ. ತಪ್ಪು ಮಾಡ್ತಾ ಇದ್ದೀರಾ ನೀವು. ನಾಳೆ ದಿವಸ ಅವನು ಹೆಚ್ಚು ಕಡಿಮೆ ಮಾಡ್ಕೊಂಡ, ಅದು ಹೊಣೆ ನೀವು ಹಾಕ್ತೀರಾ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಅವ್ನು ತಪ್ಪು ಮಾಡಿದ್ದಾನೆ, ಅವ್ನಿಗೆ ಏನು ಹೇಳ್ತೀರಾ ಹೇಳಿ. ಅವ್ನು ಕೇಳ್ತಾನೆ. ಅವ್ನ ಫ್ಯಾಮ್ಲಿ ಬಗ್ಗೆ ಹೋಗಿದ್ದೋಸ್ಕರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅವಮಾನ ಆಗಿದೆ ಅಂತ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅವ್ನು ಒಳಗಡೆ ಹೋಗಿ ನೀವು ಕುತ್ಕೋತೀರಾ? ನಿಮ್ಗೆ ಯಾವನ್ರಾಯ ನೋಡ್ತಾನೆ ಫ್ಯಾಮ್ಲಿಗೆ? ನೀವಲ್ಲ ಒಂದು ಮನುಷ್ಯರಾಗಿ ಬೆಳೆದಿ. ಬುದ್ಧಿ ಬೇಡವಾ ಏನ್ರಾಯ ನಿಮಗೆ ಮಾತಾಡೋಕ್ಕೆ? ಚೂರು ಜ್ಞಾನ ಬೇಡವಾ ಏನು ಮಾತಾಡ್ಬೇಕು ಏನಿಲ್ಲ ಅಂತ? ಕಮೆಂಟ್ ಬಾಕ್ಸಲ್ಲಿ ಫ್ಯಾಮ್ಲಿ ಬಗ್ಗೆ ಹಾಕ್ತಿರಲ್ಲ, ಆ ಕಮೆಂಟ್ ಬಾಕ್ಸಲ್ಲಿ ಎಷ್ಟೊಂದು ಜನ ಓದಿರ್ತಾರೆ, ಅವ್ರ ಫ್ಯಾಮ್ಲಿ ಬಗ್ಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಇದನ್ನ ನೀವು ಕಲ್ತಿರೋದು? ಡ್ರೈವರ್ ಜಾತಿ ಏನ್ರಿ ಇದು? ಡ್ರೈವರ್ ಸ್ಪಂದನೆ ಕೊಡೋ ಜಾತಿನ ಇದು? ಸಂಘಟನೆಗಳಲ್ಲಿ ಸೇರ್ಪಡೆಯಾಗಿ ಇದಕ್ಕೋಸ್ಕರನಾ? ಒಬ್ಬನಿಗೋಸ್ಕರ ಎಷ್ಟೊಂದು ಜನ ಅವಮಾನ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಅವಮಾನ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಈ ಮಾತು. ಅವ್ನು ನಿಮ್ಮ ಹೇಳೋ ಥರ ಕೇಳ್ರೆ, ನಿಮ್ಮ ಕೆಲಸಕ್ಕೆಲ್ಲ ಪ್ರಮೋಟ್ ಮಾಡ್ರೆ ಒಳ್ಳೆಯವನು. ಅವ್ನು ಯಾವನೋ ಮಾಡ್ರೆ ಅವ್ನ ಫ್ಯಾಮ್ಲಿವರೆಗೂ ಬಂದುಬಿಡ್ತೀರಾ. ಏನಾಯ ಜನಗಳು ನೀವು? ಯಾವನಾಯ ಕೊಟ್ಟಿರೋ ನಿಮಗೆ ಫ್ಯಾಮ್ಲಿ ಬಗ್ಗೆ ಬರೋಕ್ಕೆ? ಇವತ್ತು ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರ, ನಾಳೆ ಇನ್ನೊಬ್ಬನ ಫ್ಯಾಮ್ಲಿ ಬಗ್ಗೆ ಮಾತಾಡ್ತೀರಾ. ಬಾಯಿ ಮುಚ್ಕೊಂಡಿದ್ರೆ ಜಾಸ್ತಿ ಆಗುತ್ತೆ ನಿಮ್ಮದು. ಏನೋ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ನಿಮ್ಮದು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಅವನ ಆಟೋ ಕನ್ನಡಿಯಿಂದ ನಾನಿದ್ದೀನಿ. ಅವನ್ದೇನು ಕಿತ್ಕೋತೀರಾ ಕಿತ್ಕೊಳ್ಳಿ ನೋಡೋಣ. ಅವನ ಫ್ಯಾಮ್ಲಿವರೆಗೂ ಬಂದಿದ್ರಲ್ಲ, ಅವ್ನು ಮಾಡ್ತಾನೆ ಈ ನಲ್ವೇ ಕೆಲಸ ನೋಡಿ. ಅವ್ನು ಯಾವ ಥರ ಮಾಡ್ತಾನೆ, ಬೆಳೆಸ್ತಾನೆ, ಮಾಡ್ತಾನೆ ನೋಡಿ. ಇವಾಗ ಏನು ಕಿತ್ಕೋತೀರ ಅಂದು ನೋಡ್ಕೋತೀನಿ ನಾನು. ಅವನ ಫ್ಯಾಮ್ಲಿ ಬಗ್ಗೆ ಬಂದಿದ್ದೋಸ್ಕರನೇ ನನಗೆ ಇಷ್ಟೊಂದು ಮಾತುಗಳು ಬರ್ತಾ ಇರೋದು. ಇವತ್ತು ಅವನ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ರ, ನಾಳೆ ಇನ್ನೊಬ್ಬನ ಫ್ಯಾಮ್ಲಿ ಬಗ್ಗೆ ಮಾತಾಡಲ್ಲ ಅಂತ ಏನರಾಯ ಗ್ಯಾರಂಟಿ ಕೊಡ್ತೀರಾ ನೀವು? ನಿಮ್ಮ ತವ ಬುದ್ಧಿ ಇದ್ರೆ, ತಲೆ ಇದ್ರೆ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಇದು ಆಟೋಗಳಿಗೆ ಅಡ್ವರ್ಟೈಸ್ ಸ್ಟಾಪ್ ಹೊಡಿತಾರೆ ನೋಡು, ಅಂಥವ್ರಿಗೆ ಹಿಡೀರಿ. ಎಲ್ಲೋ ಕುತ್ಕೊಂಡು ಅವನು ಇಲ್ಲಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಆಟೋ ಅಡ್ವರ್ಟೈಸ್ ಸ್ಟಾಪ್ ಹೊಡಿತಾ ಇದ್ದಾನೆ. ಅಪ್ಪ ಹೊಡೆಯೋಕ್ಕೆ ಪರ್ಮಿಷನ್ ಇಲ್ಲ ಅವ್ರಿಗೆ. ಆರ್ ಟಿ ಅಧಿಕಾರಿ ಹಿಡಿದ್ರೆ ಆಟೋ ಡ್ರೈವರ್ಗೆ ಫೈನ್ ಆಗ್ತಾ ಇದ್ದಾರೆ. ಆಟೋ ಡ್ರೈವರ್ಗೆ ಅವರು ಹಿಡಿದ್ಬಿಟ್ಟು ಫೈನ್ ಆಗ್ತಾ ಇದ್ದಾರೆ. ಆರ್ ಟಿ ಅವರು ಅಡ್ವರ್ಟೈಸ್ ಸ್ಟಾಪ್ಗೆ. ಯಾಕೆ? ಇದ್ರ ಬಗ್ಗೆ ಯಾವನು ಬಾಯಿಲ್ಲ ಕೇಳೋಕ್ಕೆ. ಇದ್ರ ಬಗ್ಗೆ ಎಲ್ಲೋ ನಿಮಗೆ ಕಾನೂನು ಪ್ರಕಾರ ಮಾತಾಡೋಕ್ಕೆ ಯೋಗ್ಯತೆಗಳು ಇಲ್ಲ ಅಲ್ಲ? ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. 27 ಅಂತ ಹೇಳ್ತಾ ಇದ್ದಾರೆ. ಓಪನ್ ಕೊಡ್ತೀನಿ. ಕೋರ್ಟಲ್ಲಿರೋ ಜಡ್ಜಿ ಏನೂ ಮಾಡಲ್ಲ. ನೀವು ಹಿಂಗೆ ಸಾಯ್ತಾ ಇರಿ, ಹಿಂಗೆ ಜಗಳ ಮಾಡ್ತಾಯಿರಿ, ಹಿಂಗೆ ನೀವು ಏನಾರು ಒಂದು ಸತ್ತು ಸಮಾಧಿಯಾಗಿ ಅಂತವ್ರೆ. ಕೋರ್ಟಿಂದ ಅಷ್ಟು ಬೇಗ ತೀರ್ಮಾನ ಬರಲ್ಲ ಅದು. ಯಾಕಂದರೆ ಕೋರ್ಟಲ್ಲಿ ಇರೋದು ಜಡ್ಜ್ಗೂ ಸೂಟ್ಗೆ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲಿರೋದು ಲಾಯರ್ಗಳು ಎಲ್ಲ ಏನು ಮಾಡ್ತಾರೆ ಗೊತ್ತಾ? ಸರ್ ತಗೊಳ್ಳಿ ಸರ್, ಆಟೋ ಡ್ರೈವರ್ ತೊಂದರೆ ಆಗ್ತಾಯಿದೆ, ಕ್ಯಾಬ್ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ಪ್ರತಿಯೊಂದು ಮನವಿ ಲೆಟ್ರುಗಳು ಕೊಟ್ಟರು, ಪ್ರತಿಯೊಬ್ಬ ಸಂಘಟನೆ ಅಧ್ಯಕ್ಷರು ಹೋಗ್ತಾಯಿದ್ರು, ಈ ಡೇಟ್ ಇಲ್ಲ ನೆಕ್ಸ್ಟ್ ಡೇಟು, ಈ ಡೇಟ್ ಅಲ್ಲ ನೆಕ್ಸ್ಟ್ ಡೇಟು. ಅಲ್ಲಿ ಏನು ನಡೀತಾ ಇದೆ ಅಂತ ಆ ವಿಚಾರ ಯಾವನು ತಿಳಿಸ್ಕೊಡ್ತಾ ಇಲ್ಲ ಲೈವ್ ವಿಡಿಯೋದಲ್ಲಿ. ಅಲ್ಲಿ ಏನು ನಡೀತಾ ಇದೆ, ಎಷ್ಟು ಜನ ಅಧ್ಯಕ್ಷರುಗಳು ಹೋಗಿದ್ದಾರೆ, ಅಲ್ಲಿ ಜಡ್ಜ್ ಏನೇನು ಹೇಳಿದ್ದಾರೆ, ಅದ್ರ ಬಗ್ಗೆ ಯಾರು ನಿಮಗೆ ಮಾಹಿತಿ ಕೊಡಲ್ಲ. ಏನಕ್ಕೆ ಹೇಳಿ? ಹೋಗಿದ್ದೀವಿ ಇವತ್ತು ಕೋರ್ಟಿಗೆ ನಾವು. ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ. 27ಗೆ ಇದೆ ಕೊನೆ ತೀರ್ಮಾನ ಅಂತವ್ರೆ. ಆಗುತ್ತೆ ಇದ್ರ ಬಗ್ಗೆ ಏನಾರು ಒಂದು. ನಾವು ಕಾನೂನು ಪ್ರಕಾರ ಇರಬೇಕಾಗತ್ತೆ ಅಂತವ್ರೆ. ಕಾನೂನು ಪ್ರಕಾರ ಅವರು ಆಟೋ ಡ್ರೈವರ್ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಸ್ಟೇ ಆರ್ಡ್ರ್ ತೊಗೊಂಡಿರೋದು. ಅರ್ಥ ಆಯ್ತಾ? ಅವ್ರಿಗೆ ಓಡಿಸಿ ಅಂತ ಪರ್ಮಿಷನ್ ಲೆಟ್ರು ಯಾವ ಕೋರ್ಟಲ್ಲಿ ಸೀಲ್ ಹೊಡೆದು ಕೊಟ್ಟಿಲ್ಲ.
ಕೋರ್ಟಲ್ಲಿ ಓಡಿಸಿ ಅಂತ ಸೀಲ್ ವರದಿ ಯಾವ ಕೋರ್ಟಲ್ಲೂ ಕೊಟ್ಟಿಲ್ಲ. ಆರ್ ಟಿ ಒ ಅಧಿಕಾರ ಅವ್ರಿಗೆ ಕೇಳಕ್ಕೆ ರೈಟ್ಸ್ ಇದೆ. ಸರ್ ಅವ್ರು ಓಡ್ಸೋಕ್ಕೆ ರೈಟ್ಸ್ ಇದೆ ಅಂತಿರಲ್ಲ, ಲೈಟ್ಸ್ ಓಡಿಸಿ ಅಂತ ಕೊಟ್ಟಿರೋ ಲೆಟ್ರ್ ತೋರಿಸಿ ಅಂತೇಳಿ. ಕೋರ್ಟಲ್ಲಿ ಅವ್ರು ಕೊಟ್ಟಿದ್ದಾರಂತಾರಲ್ಲ, ಆ ಲೆಟ್ರ್ ಕೊಡಿ ಸರ್ ನಮಗೂ ತೋರಿಸಿ ಅಂತೇಳಿ. ಯಾಕೆ ಹೇಳೋಕ್ಕಾಗಲ್ವಾ? ಇಲ್ಲ ಆನ್ಲೈನ್ ಸಮಸ್ಯೆಗಳು ಜಗಳ ಮಾಡ್ರು ಅಂದರೆ ಹೋಗಿ ಅದಕ್ಕೆ ಆಟೋ ಕನ್ನಡಿಗನ ಮೇಲೆ ಅವ್ನ ಫ್ಯಾಮ್ಲಿ ಬಗ್ಗೆ ಮಾತಾಡ್ತೀರಲ್ಲ ನೀವು. ಹೊಟ್ಟೆಗೆ ಊಟನೇ ತಿನ್ನೋದು, ಬೇರೆ ಏನು ತಿನ್ನಲ್ಲ, ಮಣ್ಣು ತಿನ್ನಲ್ಲ. ಏನೋ ಹೊಟ್ಟೆಗೆ ಊಟ ತಿಂತೀವಿ, ಮಣ್ಣು ತಿನ್ನಲ್ಲ. ಕೇಳಿ, ಆರ್ ಟಿ ಒ ಕಮಿಷನರ್ ಆಫೀಸ್ಗೆ ಹೋಗಿ, ಆರ್ ಟಿ ಒ ಅಧಿಕಾರಿಗೆ ಹೋಗಿ, ಬೈಕ್ ಟ್ಯಾಕ್ಸಿ ಅವ್ರು ಹೇಳ್ತಾರಲ್ಲ ನಮಗೆ ಓಡ್ಸೋಕ್ಕೆ ಪರ್ಮಿಷನ್ ಇದೆ, ಲೆಟ್ರ್ ಇದೆ ಅಂತ. ತೋರ್ಸಪ್ಪ ಲೆಟ್ರ್ ನಿಂದು. ಕೋರ್ಟಲ್ಲಿ ಜಡ್ಜು ನಿನಗೆ ಸೀಲ್ ಹೊಡೆದು ಸಿಗ್ನೇಚರ್ ಮಾಡಿಕೊಟ್ಟವನ ಓಡಿಸು ಅಂತ. ಕೇಳಿ, ಈ ಥರನೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಲೈವ್ ವಿಡಿಯೋ ಮಾಡಿರಿ, ಪ್ರತಿಯೊಬ್ಬರು ಕೇಳಿ. ಆರ್ ಟಿ ಅಧಿಕಾರವನ್ನು ಕೇಳಿ, ಕಮಿಷನರ್ ಆಫೀಸ್ ಕೇಳಿ, DSP ಕೇಳಿ, ACP ಕೇಳಿ, ಕರ್ನಾಟಕ ಸರ್ಕಾರಕ್ಕೆ ಕೇಳಿ. ಇಷ್ಟು ವರ್ಷದಿಂದ ಏನು ಮಾಡ್ತಾ ಇದೆ ಸರ್ಕಾರ ಅಂತ. ಕಿತ್ತೋಗಿರೋದು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಕಿತ್ತಕ್ಕಾಗ್ತಾ ಇಲ್ಲ ಅಂದರೆ ಎಲ್ಲೋ ಬೋರ್ಡ್ಗೆ ಏನ್ರಿ ರಕ್ಷಣೆ ಕೊಡ್ತೀರಾ? ಪ್ರತಿಯೊಂದಿಗೆ ಎಲ್ಲೋ ಬೇಡಬೇಕು ನಿಮಗೆ. ಇಡೀ ಕರ್ನಾಟಕದಲ್ಲಿ ಒಂದು ದಿವಸ ಎಲ್ಲೋ ಬೋರ್ಡ್ಗಳು ವಾಹನಗಳು ನಿಂತಿದೆ, ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ ಗೌರ್ಮೆಂಟ್ಗೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ? ಅರ್ಥ ಮಾಡಿದ್ದೀರಾ ಏನ್ರಿ ನೀವು? ಅದ್ರ ಬಗ್ಗೆ ಯಾವನ ಮಾತಾಡಿದಾನ ಜಾಸ್ತಿ? ಅದ್ರ ಬಗ್ಗೆ ಮಾತಾಡಿದ್ರಾ? ಹೋರಾಟ ಅನ್ನೋ ದಿವಸ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದ್ಬಿಡ್ತಾರೆ, ನಾನು ನಿಮ್ಮ ಜೊತೆ ಇದ್ದೀನಿ, ನನ್ನ ಒಂದು ಸಂಘಟನೆ ಅಂಕಲ್ಲು ಇಲ್ಲ ರ್ಯಾಪಿಟೋ ಇದೇನು ಆನ್ಲೈನ್ ಸಮಸ್ಯೆಗಳಿದೆ, ಇದಕ್ಕೆ ಅಷ್ಟು ಬೇಗ ನಾನು ಕಾನೂನು ಪ್ರಕಾರ ಜಾರಿಗೆ ತಗೊಂಡು ಬರ್ತೀನಿ, ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಈಗ ಸದ್ಯಕ್ಕೆ ಕೋರ್ಟಲ್ಲಿ ಇರೋದು ಕಾರಣ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿವರೆಗೂ ಕೋರ್ಟನ್ನೇ ತೀರ್ಮಾನ ಬರೋವರೆಗೂ ನಾವು ಕಾಲಾವಕಾಶಗಳು ಕೇಳ್ತಾ ಇದ್ದೀವಿ. ಕಾಲಾವಕಾಶ ನೀವು ಕೇಳ್ತಾ ಇದ್ದೀರಾ ಸ್ವಾಮಿ? ನಿಮಗೆ ಕೋರ್ಟಲ್ಲಿ ನಡೀತಾ ಇದೆ, ನಡೀಲಿ, ಎಲ್ಲಿವರೆಗೂ ನಡೀತಿದೆ. ನೀವು ಗೂಗಲ್ ಪ್ಲೇಸ್ಟೋರಿಂದ ಆ್ಯಪ್ ಡಿಲೀಟ್ ಮಾಡೋಕ್ಕಾಗ್ತಾ ಇಲ್ವಾ? ಗೂಗಲ್ ಪ್ಲೇಸ್ಟೋರಿಂದ ಆ್ಯಪ್ ಡಿಲೀಟ್ ಮಾಡೋಕ್ಕಾಗ್ತಾ ಇಲ್ವಾ ಸ್ವಾಮಿ? ಹೇಳಿ. ಗೂಗಲ್ ಪ್ಲೇಸ್ಟೋರು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ, ಏನಕ್ಕೆ ಆ್ಯಪ್ಗಳು ಯೂಸ್ ಆಗುತ್ತೆ? ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ರಿ, ಪ್ಲೇಸ್ಟೋರಲ್ಲಿ ಆ್ಯಪ್ ಬ್ಲಾಕ್ ಮಾಡಿ. ಸರ್ಕಾರ ಕೈಯಲ್ಲಿ ಆಗಿಲ್ಲ ಅಂದರೆ ಮತ್ತೆ ರೋಡಲ್ಲಿ ಹೋಗೋರು ಪಬ್ಲಿಕ್ ಕೈಯಲ್ಲಿ ಆಗುತ್ತಾ? ಮತ್ತೆ ಸರ್ಕಾರ ಅಂತ ನಡೆಸ್ತಾ ಇರೋದೇನಕ್ಕೆ ನೀವು? ಈ ಥರ ಮೈಕ್ ಹಿಡ್ಕೊಂಡು ಪ್ರತಿಯೊಬ್ಬರು ಅವ್ರು ಕೇಳಬೇಕಾಗುತ್ತೆ ಉತ್ತರಗಳು. ಅವ್ರು ಮೈಕ್ ಹಿಡ್ಕೊಂಡು ಭಾಷಣ ಕೊಡೋ ತಕ್ಷಣ ಚಪ್ಪಾಳೆ ತಟ್ಟೋದಲ್ಲ, ಏನೋ ಅವ್ರ ಮೈಕ್ ಹಿಡ್ಕೊಂಡು ಭಾಷಣ ಕೊಡೋ ತಕ್ಷಣ ಚಪ್ಪಾಳೆ ತಟ್ಟೋದಲ್ಲ. ಏನೇನು ಕೆಲಸಗಳು ನಡೀತಾ ಇದೆ, ಏನೇನು ಮಾಡ್ತಾ ಇದ್ದೀರಾ ಸ್ವಾಮಿ? ಪ್ರತಿಯೊಂದು ಮಾಹಿತಿಯಿಂದನೂ ಕೈ ಜೋಡಿಸಿ ನಡ್ಕೊಂಡ್ರೆ ಏನೋ ಯಾವಾಗ ಇದು ಆನ್ಲೈನ್ ಕಂಪ್ನಿಗಳು ಕಿತ್ತೋಗ್ತಾ ಇದ್ರು. ಅದಕ್ಕೆಲ್ಲ ಬೆಳೆಸ್ಕೊಂಡು ಬಂದಿರೋದು ಯಾರು? ಕೆಲವು ಸಂಘಟನೆ ಅಧ್ಯಕ್ಷರುಗಳು. ಅರ್ಥ ಆಯ್ತಾ? ಈಗ ರ್ಯಾಪಿಡೋ ಆ್ಯಪ್ ಇತ್ತು, ಓಲಾ ಆ್ಯಪ್ ಇತ್ತು, ಊಬರ್ ಆ್ಯಪ್ ಇತ್ತು. ಎಷ್ಟು ಆ್ಯಪ್ ಆಯಿತು? 3 ಆ್ಯಪ್ ಆಯಿತು. ಕರೆಕ್ಟಾ? ನಮ್ಮ ಯಾತ್ರೆ ಆ್ಯಪ್ ಯಾರ್ದು? EIDO ಕಡೆಯಿಂದ ಆ ಸಂಘಟನೆಯವರು ಅಧ್ಯಕ್ಷರು ನಮ್ಮ ಯಾತ್ರೆ ಆ್ಯಪ್ ಅಂತ ಲಾಂಚ್ ಮಾಡಿದ್ರು. ಅವ್ರೇನು ಹೇಳಿದ್ದಾರೆ RTOಲ್ಲಿ? ಸರ್, ಇದು ಆಟೋ ಚಾಲಕರಿಗೆ ಫ್ರೀ, ಇದು ಏನೋ ನಾವು ಕಮಿಷನ್ ಕೇಳಲ್ಲ, ಏನೂ ಮಾಡಲ್ಲ ಅಂತ ಅವತ್ತು ಮಾತುಕತೆ ಮಾತಾಡಿರೋದಾಯಿತು.
ಇವಾಗ ಡೈಲಿ 25 ರೂಪಾಯಿ ಏನಕ್ಕೆ ತಗೋತಾ ಇದ್ದೀರಾ, ಏನಕ್ಕಿಲ್ಲ ಅಂತ ಅವ್ರ ಮೇಲೆ ಯಾರು ಕೇಸ್ ಮಾಡಿದಾರ? ಅವ್ರ ಬಗ್ಗೆ ಯಾರು ಧ್ವನಿ ಎತ್ತಿದಾರ? ನಮ್ಮ ಯಾತ್ರೆ ಬಗ್ಗೆ ಹೇಳಿ. ಇದೇ ನಡೀತಾ ಇರೋದಿಲ್ಲ. 4 ಮಾತು ಮಾತಾಡ್ಬಿಟ್ಟು ಭಾಷಣ ಕೊಡೋರಿಗೆ ಚಪ್ಪಾಳೆ ತಟ್ಟೋದು. ಏನೋ ತಪ್ಪು ಮಾಡಿದ್ದಾನೆ ಹೋಗ್ಲಿ ಬಿಡಿ ಅಂತ ಬಿಡೋಕ್ಕಾಗಲ್ಲ, ಅವ್ರ ಫ್ಯಾಮ್ಲಿಯವ್ರಿಗೆ ಹೇಳಿಯೋದು. ಇಲ್ಲಿ ಸಂಘಟನೆ ಅಧ್ಯಕ್ಷರು ಅವ್ರಡೆ ಸ್ಟಾಪ್ಗೋಸ್ಕರ ಇದು ಮಾಡಿಲ್ಲ ಅಂತ ಅವ್ರ ಮೇಲೆ ಕೇಸ್ ಹಾಕೊಂಡು ಅವ್ರು ತಿರುಗ್ತಾ ಇರೋದು. ಏನ್ರಯ್ಯ ನಿಮ್ಮ ಕೆಲಸ ಕಾರ್ಯ? ಏನ್ರ ಮಾಡ್ತಾ ಇದ್ದೀರಾ? ನಿಮ್ಗಂತೂ ಹೇಳಿ 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 ನಾನಂತೂ ಏನು ಹೇಳಿ ಅಲ್ಗಳೂ ಉದುರೋಗ್ಬಿಟ್ಟಿದೆ. ಸಂಘಟನೆ ನೋಡಿ 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 ಅಲ್ಲೆಲ್ಲ ಉದುರೋಗ್ಬಿಟ್ಟಿದೆ. ಈಗ ಒಂದು ಕೆಲವು ತಿಂಗಳು ಆಯಿತು, ನಮ್ಮ ಕೈಯಲ್ಲಿ ಆಗೋದಷ್ಟು ಕೆಲವು ಟೀಮ್ಗಳು ರೆಡಿ ಮಾಡ್ಕೊಂಡು JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ರಿಜಿಸ್ಟರ್ ಮಾಡಿ ಏನೋ ಒಂದು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಹೇಳಿ? ಇಲ್ಲೆಲ್ಲ ದುಡ್ಡು ಕ್ವಾಲಿಟಿ. ನೀವು ಇಲ್ಲೇನು ಮಾಡ್ತಾ ಇದ್ದಾರೆ ಎಲ್ಲ ದುಡ್ಡಿಗೋಸ್ಕರ ಮಾಡ್ಕೋತಾ ಇರೋದು ನೀವು ಪಾಲಿಟಿಸಿ. ನಿಮ್ಗೆಲ್ಲ ದುಡ್ಡಿದ್ರೆ ಏನೋ ಡ್ರೈವರ್ ಯಾವನಾದ್ರೂ ಇರಲಿ, ಅವ್ನು ನಿಮ್ಮ ಕೆಲಸ ಮಾಡ್ರೆ ತಲೆ ಮೇಲೆ ಕುಂದಿರ್ಸ್ಕೋತೀರ, ಅವ್ನು ಕೆಲಸ ಮಾಡಿಲ್ಲ ಅಂದರೆ ಒದ್ದೆ ಕಳಿಸ್ತೀರ ಅಲ್ಲ? ಅಯ್ಯೋ ಬಿಡ್ರಿ. ಸಾಯೋ ಟೈಮಲ್ಲಿ ಏನು ತೊಗೊಂಡೋಗಲ್ಲ. ಒಂದು ಮಾನವತೆ ಅಂತ ಇರುತ್ತೆ. ಒಳ್ಳೆ ಕೆಲಸ ಮಾಡಿದ್ದಾನೆ ಮನುಷ್ಯ, ಒಳ್ಳೆ ವ್ಯಕ್ತಿ ಅಂತ ಆ ಮರ್ಯಾದೆ ತೊಗೊಳ್ಳಿ. ಸತ್ತಿದ ಮೇಲೇನು ಏನೋ ಕೊಡೋಕ್ಕೆ 4 ಜನ ಬರಲೇಬೇಕು. ಸತ್ತಿದ ಟೈಮಲ್ಲಿ ಒಂದು 4 ಜನ ಒಳ್ಳೆ ಮನುಷ್ಯ ಅಂತ ಒಂದು 4 ಜನ ಬಾಯಲ್ಲಿ ಬರಬೇಕು. ಅಂಥ ಕೆಲಸ ಮಾಡಿ ಸಾಯಿರಿ. ಒಳ್ಳೆ ಗುಣ ಇಟ್ಕೊಂಡು ಒಳ್ಳೆ ಕೆಲಸ ಕಾರ್ಯ ಮಾಡಿ ಸತ್ತೋಗ್ರಿ, ಅದಕ್ಕೊಂದು ಬೆಲೆ ಇರುತ್ತೆ. ಸತ್ತೋಗಿದ್ರು ಒಳ್ಳೆ ಮನುಷ್ಯ ಪಾಪ ಸತ್ತೋಗ್ದ, ಆ ದೇವರು ಅವನ ಆತ್ಮ ಶಾಂತಿ ಕೊಳ್ಳಿ, ಒಳ್ಳೆಯವನಿರಲಿ, ಒಳ್ಳೆ ಇದರಲ್ಲಿ ಇರಲಿ ಅಂತ ಕೆಲವು ವ್ಯಕ್ತಿಗಳು ಅವನಿಗೆ ಒಳ್ಳೆ ಮಾತಲ್ಲಿ ಮನಸ್ಸಿಂದ ನೋವುಗಳು ಹೇಳ್ಕೊತಾರೆ. ಅದು ಮಾಡ್ರಿ ಕೆಲಸ. ಆ ಕೆಲಸಗಳು ಬಿಟ್ಟು ಯಾವುದ್ಯಾವುದೋ ಕಿತ್ತೋಗಿರೋದು ಆನ್ಲೈನ್ ಕಂಪನಿಗೆ ಸಮಸ್ಯೆಗಳು ಆನ್ಲೈನ್ ಆ್ಯಪ್ಗಳಿಗೋಸ್ಕರ ಕೆಲವು ವ್ಯಕ್ತಿಗಳು ರೋಡಿಗೆ ತೊಗೊಂಡು ಬರ್ತೀರಲ್ಲ ಫ್ಯಾಮ್ಲಿಗೆ, ನಿಮ್ಗೆಲ್ಲ ಮಾನ ಮರ್ಯಾದೆ ಇದೇನ್ರಿ? ಥೂ. ಈ ಮಾತಿಗೆ ಎಷ್ಟೊಂದು ಜನಕ್ಕೆ ನೋವಾಗಿದೆಯೋ ಎಷ್ಟೊಂದು ಜನಗಿಲ್ವೋ. ನಾನು ಹೇಳೋದೇನೆಂದರೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು ದೊಡ್ಡವನು ಅಂತ ನೋಡಲ್ಲ, ಚಿಕ್ಕವನು ಅಂತಲೂ ನೋಡಲ್ಲ. ಓಪನ್ ಸ್ಟೇಟ್ಮೆಂಟ್ ಕೊಡೋದು. ಒಬ್ಬನ ಕಷ್ಟ ಕೊಟ್ಟರೆ ಏನು ಕಷ್ಟಕ್ಕೆ ಆ ನೋವು ಏನಂತ ನಮ್ಗೆ ಗೊತ್ತಿದೆ. ನಿಮ್ಮಂತ ನನ್ನ ಮಕ್ಕಳಿಗೆ ಏನು ನೋವು ಗೊತ್ತಾಗತ್ತೆ ಹೇಳಿ? ಹೇಳ ಹಳೆ ಐಶ್ವರ್ಯಗಳು ಹೋರಾಟ ದಿವಸ ಕಾಲು ಮುರ್ಕೊಂಡು ಯಾವ ಥರ ಲೈವ್ ವಿಡಿಯೋಗಳು ಮಾಡಿದೆ, ಯಾವ ಥರ ಹೋರಾಟಕ್ಕೆ ಸ್ಪಂದನೆ ನೀಡಿದೆ, ಯಾವ ಥರ ನಿಂತ್ಕೊಂಡಿದೆ ಅಂತ ಯಾಕೆ ಗೊತ್ತಿಲ್ವಾ? ವ್ಯಕ್ತಿಯ ಸಂಘಟನೆ ಅಧ್ಯಕ್ಷರು ನೋಡಿಲ್ವಾ ನೀವು? ಅವತ್ತು ನಾನು ಒಳ್ಳೆಯವನಿದ್ದೆ, ಅವತ್ತು ನಾನು ಡ್ರೈವರ್ ಪರವಾಗಿ ನಾನು ಹೋರಾಟ ಮಾಡ್ತಾಯಿದ್ದೆ ಸ್ವಾಮಿ. ಇವತ್ತು ಒಬ್ಬ ಡ್ರೈವರ್ ಪರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ ಡ್ರೈವರ್ ಪರವಾಗಿ ನಾನು ಹೋರಾಟ ಅದಕ್ಕೆ ಸಿದ್ಧವಾಗಿದ್ದೀನಿ. ಅವನ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ. ಆಟೋ ಕನ್ನಡಿಗ ಬಗ್ಗೆ ನಾನು ನಿಂತಿದ್ದೀನಿ. ಅವನ ಫ್ಯಾಮ್ಲಿವರೆಗೂ ಯಾವ ಡ್ರೈವರ್ಗೂ ಯಾವನೇ ಇರಲಿ, ಯಾವನ ಫ್ಯಾಮ್ಲಿವರೆಗೂ ಬರ್ತಾನೆ ಅವನಿಗೆ ಬತ್ತಿ ಇಕ್ಕಕ್ಕೆ ನಾನಿದ್ದೀನಿ. ಇವತ್ತು ಆಟೋ ಕನ್ನಡಿಗ ಫ್ಯಾಮ್ಲಿ ಬಗ್ಗೆ ಮಾತಾಡಿದ್ಯಲ್ಲ, ನೀನೇನು ನಿಯತ್ತಾಗಿದೆಯೇನೋ? ನೀನೇನು ಕರೆಕ್ಟಾಗಿದೆಯಾ? ಇದೇ ಲೈವ್ ವಿಡಿಯೋದಲ್ಲಿ ನಿನ್ನ ಹೆಸರು ಸಮೇತ ಮೆನ್ಷನ್ ಮಾಡಿ ಹೇಳ್ರೆ ನೀನು ಒಂದು ಪೈಸಾ ಮರ್ಯಾದೆ ಇರಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ. ಎಲ್ಲ ನಮ್ಮವರು, ಎಲ್ಲ ಇಲ್ಲಿ ಚಾಲಕರು ಜಾತಿ ಇರೋದು. ಏನೋ ನಾನು ಮಾಡ್ತಾ ಇರೋ ಚಾಲಕರು ಜಾತಿ, ಚಾಲಕರು ಪರವಾಗಿ ಧ್ವನಿ ಎತ್ತಕ್ಕೆ ಸಿದ್ಧವಾಗಿದ್ದೀನಿ. ನಿಮ್ಮ ಥರ ಹೇಳ್ತೀನೋ ಕೆಲಸ ಮಾಡ್ತಾ ಇಲ್ಲ ನಾನು. ನೀನು ಆ ಜಾತಿ, ನೀನು ಈ ಜಾತಿ, ನೀನು ಅವನು ಇವನು ಅಂತ
ಇದು ಚಾಲಕರ ಜಾತಿ. ಇದು ಯಾವತ್ತು ಚಾಲಕರ ಜಾತಿ. ಚಾಲಕರಿಗೆ ಬೆಲೆ ಕೊಡೋದು ಕಲೀರಿ. ಅವಮಾನ ಮಾಡೋಕ್ಕೆ ಹೋಗಬೇಡಿ. ಒಬ್ಬ ಡ್ರೈವರ್ಗೆ ಅವಮಾನ ಮಾಡಿದ್ರೆ 1000 ಡ್ರೈವರ್ಗೆ ಅವಮಾನ ಮಾಡೋಂಗೆ ಅದು. ಅರ್ಥ ಮಾಡ್ಕೊಳ್ಳಿ. ಏನೋ ವರ್ಷ ಆಗ್ತಾಯಿದೆ. ವರ್ಷ ಆಗಿದ್ಮೇಲೆ RTO ಮುಖಂಡರಿಗೆ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಲೆಟ್ರುಗಳು ಕೊಡ್ತಾ ಇದ್ದೀವಿ. ಯಾವ ಲೆಟ್ರುಗಳು ಅಂದರೆ, ಇದು ಅಡ್ವರ್ಟೈಸ್ಮೆಂಟ್ ಟಾಪ್ಗಳು ಎಲ್ಲೆಲ್ಲಿ ಹೊಡಿತಾ ಇದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕೇಸ್ಗಳು ಆಗಬೇಕು. ಕೆಲವು ವ್ಯಕ್ತಿಗಳಿಗೆ ತಿಳಿಸ್ಕೊಟ್ಟಿದ್ದೀನಿ, ಅವರು ನಿಯಮಗಳು ಜಾರಿ ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ ಸ್ಟಾಪ್ ಹೊಡೆಯೋಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. RTO ಡ್ರೈವರ್ಗಳು ಇರಿದ್ರೆ ಆಟೋ ಡ್ರೈವರ್ ಮೇಲೆ ಫೈನ್ ಆಗ್ತಾ ಇದ್ದಾರೆ. ಅಡ್ವರ್ಟೈಸ್ ಸ್ಟಾಪು ಯಾರೂ ಆಟೋ ಡ್ರೈವರ್ಗಳು ಹೊಡ್ಕೊಳಕ್ಕೆ ಹೋಗಬೇಡಿ. ಏನಾದ್ರು ನೀವು ಆಟೋ ಡ್ರೈವರ್ಗಳು ಅಡ್ವರ್ಟೈಸ್ ಸ್ಟಾಪ್ಗಳು ಹೊಡ್ಕೊಂಡ್ರೆ ಅದಕ್ಕೆ RTOಯಿಂದ 20,000, 25,000 ಎಷ್ಟು ಫೈನ್ಗಳು ಬೀಳುತ್ತೆ. 5,000, 10,000 ಆ ಫೈನಿಗೆ ದಡ್ಡ ನೀವೇ ಕಟ್ಟಬೇಕಾಗತ್ತೆ. ಆ ಫೈನ್ ಅಮೌಂಟು ಆಟೋ ಡ್ರೈವರೇ ಕಟ್ಟಬೇಕಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಆಟೋ ಡ್ರೈವರ್ ಅವ್ರಿಗೆ ಯಾರೂ ಇರಲಿ ಅಡ್ವರ್ಟೈಸ್ ಸ್ಟಾಪ್ಗಳು ಹೊಡ್ಕೊಳಕ್ಕೆ ಹೋಗಬೇಡಿ. ಅಡ್ವರ್ಟೈಸ್ ಸ್ಟಾಪ್ ಹೊಡ್ಕೊಂಡು ಅವ್ರಿಗೆ ಪ್ರಮೋಟ್ ಮಾಡೋಕ್ಕೆ ಹೋಗಬೇಡಿ. ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಆಟೋ ಮೇಲೆ ಹೊಡ್ಕೊಂಡು ನೀವು ಎಲ್ಲ ಕಡೆ ತಿರುಗ್ತೀರಾ, ಅದೇನಾಗುತ್ತೆ, ಪ್ರಮೋಟು ಆಗುತ್ತೆ, ಅಡ್ವರ್ಟೈಸ್ಮೆಂಟು ಆಗ್ತಾಯಿದೆ. ದಯವಿಟ್ಟು ಪ್ರತಿಯೊಬ್ಬರು ಆಟೋ ಡ್ರೈವರ್ಗೆ ಹೇಳ್ಕೊಳೋದಷ್ಟೇ, ಅಡ್ವರ್ಟೈಸ್ ಸ್ಟಾಪು ಯಾರೂ ಹೊಡ್ಗೆ ಹೋಗಬೇಡಿ. ಅದೇ 200-300 ರೂಪಾಯಿ ಹೋಗ್ಬಿಟ್ಟು ಟಾಪ್ ಅಂಗಡಿ ಅಂತವ ಪ್ಯಾಚ್ ಹಾಕ್ಸೋದು, ಹೊಲಿಗೆ ಹಾಕ್ಸೋದು ಕೆಲಸ ಮಾಡಿ. ನೀವು ಅಡ್ವರ್ಟೈಸ್ ಸ್ಟಾಪ್ ಹೊಡಿತಾ ಇದ್ರೋಸ್ಕರ ಅದಕ್ಕೆ ಕೆಲವು ವ್ಯಕ್ತಿಗಳು ಬೆಳೀತಾ ಇದ್ದಾರೆ. ಆಟೋ ಡ್ರೈವರ್ಗೆ ಅವಮಾನಗಳು ಆಗ್ತಾಯಿದೆ. ಅದಕ್ಕೆ ಆಟೋ ಡ್ರೈವರೇ ಫೈನ್ಗಳು ಕಟ್ಟಬೇಕಾಗುತ್ತೆ RTO ಅಧಿಕಾರಿ ಅವರಿಗೆ. ಪ್ರತಿಯೊಬ್ಬರು ಆಟೋ ಡ್ರೈವರ್ಗೆ ಹೇಳೋದು ಒಂದೇ ಉದ್ದಾರ, ಅಡ್ವರ್ಟೈಸ್ ಸ್ಟಾಪು ಯಾರೂ ಹೊಡೆಯೋಕ್ಕೆ ಹೋಗಬೇಡಿ. ಹೊಡಿತಾ ಇದ್ದರೆ ಅವ್ರಿಗೆ ಕರ್ಕೊಂಡೋಗ್ಬಿಟ್ಟು ಯಾವ ಸ್ಟೇಷನ್ದಲ್ಲಿದೆ ಆ ಸ್ಟೇಷನ್ದಲ್ಲಿ ಅವ್ರ ಮೇಲೆ ಕೇಸ್ ಮಾಡಿ FIR ಮಾಡಿ. ಕೇಳಿ, ಸರ್ ನಾವು ಅಡ್ವರ್ಟೈಸ್ ಸ್ಟಾಪ್ ಹೊಡೆದ್ಬಿಟ್ಟು ಓಡಿಸಿದ್ರೆ RTOಯಿಂದ ನಮಗೆ ಫೈನ್ ಹಾಕ್ತಾರೆ. ಇವ್ರು ಬಂದು ರೋಡಲ್ಲಿ ಕೂತ್ಕೊಂಡು ಅಡ್ವರ್ಟೈಸ್ ಸ್ಟಾಪ್ ಹೊಡಿತಾ ಇದ್ದಾರೆ, ಇವ್ರ ಮೇಲೆ ನೀವು ಕಾನೂನು ಪ್ರಕಾರ ಏನಕ್ಕೆ ಕೇಸ್ ಮಾಡಲ್ಲ ಅಂತ ಕೇಳಿ, ಕಾನೂನು ನೀತಿಯಲ್ಲಿ ಮಾತಾಡಿ ಅವ್ರು ಏನು ಹೇಳ್ತಾರೆ ಅಂತ ನನಗೆ ಫೋನ್ ಮಾಡಿ ತಿಳಿಸ್ಕೊಡಿ. ನನ್ನ ಮೊಬೈಲ್ ನಂಬರ್ ಬಂದು 9141802041, ಶಾಂತಿನಗರ್ ಸೈಯದ್ ನಿಯರ್ 24x7.